ಯಾಕೆ ಕಾಂಗ್ರೆಸ್? ಯಾರು ಇತಿಹಾಸವನ್ನ ಅರಿತಿದ್ದಾರೋ ಅವರು ಭವಿಷ್ಯವನ್ನ ಸೃಷ್ಟಿ ಮಾಡಬಾರದು. ಹೋರಾಟ ಕಾಂಗ್ರೆಸ್ನ ಮೂಲ ಉದ್ದೇಶ. ಬಟ್ ಇವತ್ತು ಹೋರಾಟ ಮಾರಾಟ ಆಗ್ಬಿಡ್ತಿದೆ. ಧ್ವನಿ ಇಲ್ಲದ ವ್ಯಕ್ತಿಗೆ ಧ್ವನಿಯನ್ನು ಕೊಡುವ ಕೆಲಸ ಕಾಂಗ್ರೆಸ್ ಮಾಡಿದೆ. ಉಳುವವನೇ ಹೊಲದೊಡೆಯ ಕರ್ನಾಟಕದಲ್ಲಿ ಒಂದು ಎಂತ ಮೇಜರ್ ಡಿಫರೆನ್ಸ್ ಮಾಡಿದೆ ಅಂದ್ರೆ, ಈಗಿನ ಜನರೇಷನ್ ಕೇಳೋದು ಮೋದಿ ಜೈ, ನಮೋ ಜೈ, ಹಿಂದುತ್ವ ಜೈ. ಅರೆ ಕಾಂಗ್ರೆಸ್ ಯಾಕೆ? ಇವೆಲ್ಲ ಈ ಮೂಮೆಂಟಿನ ಜಂಕ್ ಫುಡ್ ತರ ಈಗ ಸೇಲ್ ಆಗ್ಬೋದು, ಬಟ್ ಇವು ತುಂಬಾ ಕ್ಯಾರಿ ಫಾರ್ವರ್ಡ್ ಆಗಲ್ಲ. ಕಾಂಗ್ರೆಸ್ ಕೈಗೆ ದೇಶ ಹೋದ್ರೆ ಹಿಂದೂಸ್ತಾನವಾಗಿ ಉಳಿಯಲ್ಲ. ವಿಶ್ವದ ಯಾವ ದೇಶದ ಎಕ್ಸಾಂಪಲ್ ತಗೊಂಡ್ರು ಧರ್ಮದ ಆಧಾರದ ಮೇಲೆ ಯಾವ ದೇಶ ಹೋಗಿದೆ ಅದು ಅಂಧತ್ವದ ಕಡೆ ಹೋಗಿದೆ, ಹಾಳಾಗಿದೆ. ಬಿಜೆಪಿ ಸ್ಟ್ರಾಂಗೋ ಕಾಂಗ್ರೆಸ್ ಸ್ಟ್ರಾಂಗೋ ಅಂದ್ರೆ ಬಿಜೆಪಿ ಸ್ಟ್ರಾಂಗ್ ಅಲ್ಲ, ಕಾಂಗ್ರೆಸ್ ವೀಕ್. ದಟ್ ಮೇ ಬಿ ಸ್ಲೋ ಪ್ರೊಸೆಸ್, ಆದ್ರೆ ದಟ್ ಇಸ್ ದ ನೀಡ್ ಆಫ್ ದ ಅವರ್. ಅಲ್ಲಿ ಅಧಿಕಾರ ಸಿಗದೆ ಇರ್ಬೋದು, ರಾಹುಲ್ ಗಾಂಧಿಗೆ 10 ವರ್ಷ ಅಧಿಕಾರ ಸಿಗದೆ ಇರ್ಬೋದು, ಅಧಿಕಾರದಿಂದ ನೀವು ಹೊರಗಿಡಬಹುದು. ಬಟ್ ಒಂದು ಮೇಜರ್ ಚೇಂಜ್ ಈ ದೇಶದಲ್ಲಿ ಆಗುವ ಒಂದು ಪ್ರಯತ್ನ ಮಾಡ್ತೀವಲ್ಲ, ದಟ್ ಈಸ್ ವಂಡರ್ಫುಲ್. ಕಾಂಗ್ರೆಸ್ ತನ್ನನ್ನು ತಾನು ಮಾರ್ಕೆಟಿಂಗ್ ಮಾಡ್ಕೊಳ್ಳಲು ವಿಫಲ ಆಗ್ತಿದೆ ಅಂತ ಅನ್ಸುತ್ತೆ. ಕಾಂಗ್ರೆಸ್ ಈಗಲೂ ಹೋರಾಟದಲ್ಲಿದೆ, ಆನ್ ಗ್ರೌಂಡ್ ಇದೆ. ಮೇಕ್ಸ್ ಜಸ್ಟಿಸ್ ಟು ದ ಪೀಪಲ್ ಹೂ ಡೋಂಟ್ ಹ್ಯಾವ್ ದ ವಾಯ್ಸ್. ಮೋದಿ ಇವತ್ತು ವಿಶ್ವಗುರು ಅಂತಿದ್ದೀರಾ, ಅವತ್ತಿಗೆ ನೆಹರೂನೇ ವಿಶ್ವಗುರು. ಈ ದೇಶದಲ್ಲಿ ಅತಿ ಹೆಚ್ಚು ಡಿಫರೆನ್ಸ್ ಮಾಡಿದವರು 2 ಜನ, ಒಂದು ಮಹಾತ್ಮ ಗಾಂಧಿ, ಒಂದು ಅಂಬೇಡ್ಕರ್. ಇಬ್ರು ಚುನಾವಣೆಗಳಿಂದ ಡಿಫರೆನ್ಸ್ ಮಾಡಿದ್ದಲ್ಲ. ಮಹಾತ್ಮ ಗಾಂಧಿ ಬದುಕಿದ ರೀತಿಯಲ್ಲಿ, ಅಂಬೇಡ್ಕರ್ ಗಳಿಸಿದ ಜ್ಞಾನ. ಮಂಜುನಾಥ್ ಅವರು ಪದಗ್ರಹಣದಲ್ಲಿ ಇದ್ದಂತ ಜೋಶು, ಪದಗ್ರಹಣದಲ್ಲಿ ಇದ್ದಂತ ಚೈತನ್ಯ, ಅನಂತರದಲ್ಲಿ ಅವ್ರು ಏನ್ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. He will make the difference. ಆ ತಾಕತ್ ಅವ್ರ ಕೈಯಲ್ಲಿ. ನೀವು ಮುಂದಿನ ದಿನಗಳಲ್ಲಿ 100% ಕರ್ನಾಟಕದ ಯುವ ಕಾಂಗ್ರೆಸ್ ಅನ್ನು ಸಮರ್ಥವಾಗಿ ನಡೆಸುವ ಎಲ್ಲ ತಾಕತ್ತು ಇರುವ ಮನುಷ್ಯ. ವಿಜೇಂದ್ರ ಮಾತಾಡ್ತಾರೆ, ಇವತ್ತು ಚುನಾವಣೆ ಆದ್ರೆ 130 ಸ್ಥಾನ ನಮ್ದೆ ಅಂತ ಹೇಳ್ತಾರೆ. ನಿಖಿಲ್ ಕುಮಾರಸ್ವಾಮಿ ಹೇಳ್ತಾರೆ, ಕುಮಾರಣ್ಣ 28 ಮುಖ್ಯಮಂತ್ರಿ ಮಾಡೇ ಮಾಡ್ತೀವಿ ಅಂತ ಹೇಳ್ತಾರೆ. ಟ್ರೂ ಸತ್ಯಗಳು ಭಾರಿ ನಿಧಾನ, ಸುಳ್ಳುಗಳು ಭಾರಿ ಸುಲಭವಾಗುತ್ತೆ. ಪಕ್ಷದ ಕಾರ್ಯಕರ್ತರು ಹೇಳಿದಾಗ್ಲೂ ಬದಲಾವಣೆಗಳಾಗಿವೆ, ಮಾಧ್ಯಮಗಳು ಹೇಳಿದಾಗ್ಲೂ ಉಲ್ಟಾ ನರೇಶನ್ ಬಂದಿರೋದು. ಬಟ್ ಜನರ ಅಭಿಪ್ರಾಯ ಇದೆಯಲ್ಲ, ಅದು ವ್ಯಕ್ತ ಆದಾಗ ಇವತ್ತವರೆಗೆ ದೇಶದಲ್ಲಿ ಬೇರೆ ಅಪೋಸಿಟ್ ಇದು ಬಂದೇ ಇಲ್ಲ. ನಮಸ್ಕಾರ ವೀಕ್ಷಕರೇ, ಕನಕ್ ಕರ್ನಾಟಕ ಅರ್ಪಿಸುವಂತ ವಿಶೇಷ ಕಾರ್ಯಕ್ರಮ ಲೀಡರ್ಗೆ ಸ್ವಾಗತ. ಇವತ್ತು ನಾವೊಬ್ಬ ವಿಶಿಷ್ಟ ವ್ಯಕ್ತಿಯ ಜೊತೆಲಿದ್ದೀವಿ. ಆತ ಓದಿದ್ದು ಇಂಜಿನಿಯರಿಂಗ್, ಕೆಲಸ ಮಾಡಿದ್ದು ಮೀಡಿಯಾದಲ್ಲಿ, ಆದ್ರೆ ಆಯ್ಕೆ ಮಾಡ್ಕೊಂಡಿರೋದು ರಾಜಕೀಯನ. ಸದ್ಯ ಕರ್ನಾಟಕ ರಾಜ್ಯ ಕಾಂಗ್ರೆಸ್ನಿಂದ ವಕ್ತಾರರ ಕೆಲಸ ಮಾಡ್ತಿದ್ದಾರೆ. ಜೊತೆಗೆ ಕರ್ನಾಟಕವನ್ನ ರೆಪ್ರೆಸೆಂಟ್ ಮಾಡಿದ್ರು. ಕರ್ನಾಟಕದ ಕಾಂಗ್ರೆಸ್ನ ವಕ್ತಾರರಾಗಿರುವಂತ ಆದರ್ಶ್ ಹುಂಚದಕಟ್ಟೆ ಅವ್ರ ಜೊತೆ ನಾವಿದೀವಿ. ಅವ್ರನ್ನೇ ಮಾತಾಡ್ತಾ ಹೋಗೋಣ. ನನಗೆ ತುಂಬಾ ಮುಖ್ಯವಾಗಿ ಕೇಳಬೇಕಾಗಿರೋ ಪ್ರಶ್ನೆ, ಇಡೀ ದೇಶದಲ್ಲಿ ಯುವಕರು ಬಿಜೆಪಿ, ಹಿಂದುತ್ವ, ಮಗದೊಂದು ಅನ್ನೋ ಚರ್ಚೆ ನಡೀತಾ ಇದ್ರೆ, ಆದರ್ಶ್ ಅವರ ಆಯ್ಕೆ ಮಾತ್ರ ಕಾಂಗ್ರೆಸ್ ಅಂತ. ವೆಲ್ಕಮ್ ಆದರ್ಶ್, ಹೇಗಿದ್ದೀರಾ? ತುಂಬಾ ಖುಷಿ ವಿಚಾರ ಸಿಕ್ಕಿದ್ ನೀವು, ಯಾಕಂದ್ರೆ ಮುಂಚೆ ನಾವು ಮೀಡಿಯಾದಲ್ಲಿ ಒಟ್ಟಿಗೆ ವರ್ಕ್ ಮಾಡಿದ್ವಿ. ಯಾಕೆ ಕಾಂಗ್ರೆಸ್ ಯಾಕೆ ಅನ್ನೋ ಪ್ರಶ್ನೆ ನಿಮ್ದು ಮಾತ್ರ ಅಲ್ಲ, ಇಡೀ ಈ ಜನರೇಷನ್ ಆಗ್ಬೋದು. ಯಾಕಂದ್ರೆ ಕಾಂಗ್ರೆಸ್ ಅನ್ನೋದನ್ನ ಅರ್ಥ ಮಾಡ್ಕೊಳಕ್ ಬಹು ಕೋನ ಇದೆ. ಕಾಂಗ್ರೆಸ್ ಒಂದು ಕೋನದಲ್ಲಿ, ಒಂದು ಡೈಮೆನ್ಷನಲ್ ಅರ್ಥ ಆಗುವ ಪಕ್ಷ ಅಲ್ಲ. ಅದು ಯಾವಾಗ ನಾವು ಬಹುಕೋನಗಳಲ್ಲಿ ಅರ್ಥ ಮಾಡ್ಕೋತೀವಿ, ಅವಾಗ ಕಾಂಗ್ರೆಸ್ ಯಾಕೆ ಅನ್ನೋದಕ್ಕಿಂತ ಕಾಂಗ್ರೆಸ್ಸೇ ಬೇಕು ಅನ್ನೋ ಅರ್ಥ ಆಗತ್ತೆ. ಯಾಕೆ ಅಂದ್ರೆ ಕಾಂಗ್ರೆಸ್ಸಿಗೆ ಹಿನ್ನೆಲೆ ಇದೆ, ಇತಿಹಾಸ ಇದೆ. ಯಾರು ಇತಿಹಾಸವನ್ನ ಅರಿತಿದ್ದಾರೋ ಅವರು ಭವಿಷ್ಯವನ್ನ ಸೃಷ್ಟಿ ಮಾಡಬಲ್ಲರು. ಇತಿಹಾಸ ಕಾಂಗ್ರೆಸ್ದೇನು? ಒಂದು ಜನ ಹೋರಾಟ, ಒಂದು ಜನ ಸಂಘಟನೆ. ಸಾಮಾನ್ಯ ಜನರು ಎದ್ದು ನಿಂತು ನಮಗೆ ಸ್ವಾತಂತ್ರ್ಯ ಬೇಕು ಅಂತ ಹೋರಾಟ ಇದೆಯಲ್ಲ, ಅದು ಮಹಾತ್ಮ ಗಾಂಧಿಯ ನೇತೃತ್ವದಲ್ಲಿ ನಡೆದ ಹೋರಾಟ, ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಒಂದು ಸಮಾಜದ ಹೋರಾಟ. ಇವೆಲ್ಲ ಮಿಳಿತಗೊಂಡಂತ ಒಂದು ಸಂಘಟನೆ, ಒಂದು ಪಕ್ಷ ಇದ್ರೆ ಅದು ಕಾಂಗ್ರೆಸ್. ಹಾಗಾಗಿ ಕಾಂಗ್ರೆಸ್ಸಿನ ಇತಿಹಾಸವನ್ನು ತೆಗೆದು ಹುಡುಕಿದಾಗ ಕಾಂಗ್ರೆಸ್ ಅತಿ ಅಗತ್ಯ. ಆದ್ರೆ ಜನರೇಷನ್ ಟು ಜನರೇಷನ್ ಆಮೇಲೆ ಏನಾಗಿದೆ, ಸ್ವಾತಂತ್ರ್ಯ ಬಂತು. ಸ್ವಾತಂತ್ರ್ಯ ಬಂದ ಮೇಲೆ ಕಾಂಗ್ರೆಸ್ ಎಷ್ಟು ಅಗತ್ಯ ಅಂತ ಅನಿಸ್ತು, ಎಷ್ಟು ವಿರೋಧ ಸೃಷ್ಟಿಯಾಯ್ತು. ಕಾಂಗ್ರೆಸ್ಸಿನ ಕೆಲವು ವಿಚಾರಧಾರೆಗಳು ಕಾಂಗ್ರೆಸ್ ಅನ್ನು ಮತ್ತಷ್ಟು ಜನರ ಹತ್ರ ತಗೊಂಡೋದು. ಏನು ಕಾಂಗ್ರೆಸ್ ಸಾಮಾನ್ಯ ಜನರ 20 ಪಾಯಿಂಟ್ಸ್ ಪ್ರೋಗ್ರಾಮ್ ಇರ್ಬೋದು, ಇಂದಿರಾ ಗಾಂಧಿ ಆಗ್ಲಿ, ರಾಜೀವ್ ಗಾಂಧಿ ಆಗ್ಲಿ, ನೆಹರು ಡಿಸ್ಕವರಿ ಆಫ್ ಇಂಡಿಯಾ. ನೀವು ಒಂದು ಡಿಸ್ಕವರಿ ಆಫ್ ಇಂಡಿಯಾನ ಯಾರು ಓದಿದ್ರೆ ಈ ಜನರೇಷನ್, ಅಷ್ಟು ವರ್ಷಗಳ ಹಿಂದೆ ಭಾರತವನ್ನು ಇಷ್ಟು ಅದ್ಭುತವಾಗಿ ಅರ್ಥ ಮಾಡ್ಕೊಳ್ಳಬಹುದಿತ್ತ ಅನ್ನುವ ಪ್ರಶ್ನೆ ಬರ್ತದೆ. ಅದಾದ ನಂತರ PV ನರಸಿಂಹರಾವ್ ಇರ್ಲಿ, ಮನಮೋಹನ್ ಸಿಂಗ್ ಅವರು, ಎಲ್ಲ ಸರ್ಕಾರಗಳು ಭಾರತದಲ್ಲಿ ಕೇಂದ್ರದಲ್ಲಾಗ್ಲಿ, ರಾಜ್ಯ ಸರ್ಕಾರಗಳು, ಇಂಥ ಹಲವಾರು ಒಂದು ಹೋರಾಟಗಳೆಲ್ಲವೂ ಜನ ಸಂಘರ್ಷ, ಜನ ಹೋರಾಟಗಳನ್ನ ಧ್ವನಿಯ ಕಾಂಗ್ರೆಸ್ ಕೆಲಸ ಮಾಡಿದೆ. ಹಂಗಾಗಿ ಕಾಂಗ್ರೆಸ್ ಆಫ್ಟರ್ ಸ್ವಾತಂತ್ರ್ಯ ಬಂದ ಮೇಲೆ ಯಾಕೆ ಅನ್ನೋ ಪ್ರಶ್ನೆ ಬಂದ್ರೆ, ಉಳುವವನೇ ಹೊಲದೊಡೆಯ ಕರ್ನಾಟಕದಲ್ಲಿ ಒಂದು ಎಂತ ಮೇಜರ್ ಡಿಫರೆನ್ಸ್ ಮಾಡಿದೆ ಅಂದ್ರೆ, 18 ಲಕ್ಷ ಕುಟುಂಬಗಳಿಗೆ, ಅವಾಗ ಇದ್ದಿದ್ದೇ ಪಾಪ್ಯುಲೇಷನ್
ಪಾಪ್ಯುಲೇಷನ್ 1.5 ಕೋಟಿ 1.25 ಕೋಟಿ ಇರ್ಬೋದು. 18 ಲಕ್ಷ ಕುಟುಂಬಗಳಿಗೆ ಅವತ್ತು ಆರ್ಥಿಕ ಚೈತನ್ಯ ಇದ್ದಕ್ಕಿದ್ದಂಗೆ ಸ್ವಾಭಿಮಾನವಾಗಿ ಮಾನಿಯಾಗಿ ಬದುಕುವ ಒಂದು ಹಕ್ಕನ್ನು ಕೊಡ್ತು. ಯಾರು ಕೊಟ್ರು? ಕಾಂಗ್ರೆಸ್ ಕೊಡ್ತು. ಅದನ್ನ ಬರೀ ಜಮೀನ್ ಕೊಡ್ತಾ ಇಲ್ಲ. ನೆಕ್ಸ್ಟ್ ಬಂಗಾರಪ್ಪನವ್ರು ಮುಖ್ಯಮಂತ್ರಿ ಆದ್ರು, ಫ್ರೀ ಕರೆಂಟ್ ಕೊಟ್ರು. ರೈತರಿಗೆ 10 HP ವರೆಗೆ ನೀವು ಕರೆಂಟ್ ಫ್ರೀ ತಗೊಂಡು ಬೆಳೆ ಬೆಳೀರಿ ಅಂತ. ಅಂದ್ರೆ ಸ್ವಾಭಿಮಾನದ ಬದುಕಿಗೆ ಒಂದು ಆರ್ಥಿಕ ಚೈತನ್ಯ, ಒಂದು ಐಡೆಂಟಿಟಿ, ಈ ತರದನ್ನೆಲ್ಲ ಬಹುಕೋನದಲ್ಲಿ ಕೊಡ್ತಾ ಬಂದಿದೆ. ಹಂಗಾಗಿ ಸ್ವಾತಂತ್ರ್ಯ ಹೋರಾಟದ ಒಂದು ಕಥೆಗಳು ಸ್ವಾತಂತ್ರ್ಯದ ನಂತರ ಇನ್ಸ್ಪೈರ್ ಮಾಡಿದೆ ಕಾಂಗ್ರೆಸ್ಗೆ. ಸ್ವಾತಂತ್ರ್ಯ ನಂತರ ಜನರನ್ನ ಆರ್ಥಿಕ ಚೈತನ್ಯ, ಸಾಮಾಜಿಕವಾಗಿ ಅವರನ್ನ ಸಮಾಜದ ಹತ್ರ ತಗೊಂಡು ಹೋಗೋಂಥದ್ದು, ಇಂಥ ಹಲವಾರು ಆಸ್ಪೆಕ್ಟ್ಸ್ ಅಲ್ಲಿ ಕಾಂಗ್ರೆಸ್ ಯಾವಾಗ್ಲೂ ಮುಂದೆ ನಿಂತಿದೆ. ಇಲ್ಲಿ ಯಾವುದೋ ಒಂದು ಬೌಂಡೆಡ್ ನೀವು ಈ ತರದ ಬದುಕನ್ನು ಬದುಕಬೇಕಲ್ಲ, ಹೋರಾಟದಿಂದ ಸೃಷ್ಟಿಯಾಗುವ ಬದುಕು. ಅಂದ್ರೆ ಸಮಾಜಕ್ಕೋ, ಸಮಾನತೆಗೆ, ಸಹಬಾಳ್ವೆಗೆ, ಸಹಿಷ್ಣುತೆಗೆ, ಸರ್ವಧರ್ಮ ಸಮನ್ವಯಕ್ಕೆ, ಈ ತರದ ಎಲ್ಲ ಆಸ್ಪೆಕ್ಟ್ಸಿಗೂ ಕಾಂಗ್ರೆಸ್ ಪೂರಕವಾಗಿ ಕೆಲಸ ಮಾಡ್ಕೊಂಡ್ ಬಂದಿದೆ. ಅಲ್ಲಿ ಸಣ್ಣ ಪುಟ್ಟ ಎಲ್ಲೋ ನೆಗೆಟಿವ್ಸ್ ಆಗಿರ್ಬೋದು, ಆದ್ರೆ ಮೇಜರ್ ಆಗಿ ಒಬ್ಬ ಒಂದು ಧ್ವನಿ ಇಲ್ಲದ ವ್ಯಕ್ತಿಗೆ ಧ್ವನಿಯನ್ನು ಕೊಡುವ ಕೆಲಸ ಕಾಂಗ್ರೆಸ್ ಮಾಡಿದೆ. ಹಾಗಾಗಿ ಕಾಂಗ್ರೆಸ್ ಅತಿ ಅಗತ್ಯ. ಈಗಿನ ಮೂಮೆಂಟಿಗೆ ಕಾಂಗ್ರೆಸ್ ಇನ್ನೂ ಹೆಚ್ಚು ಅಗತ್ಯ. ಯಾಕೆ ಅಂದ್ರೆ ಈಗ ಮತ್ತೆ ನೀವು ಮಹಾತ್ಮ ಗಾಂಧಿಯನ್ನ ಬಿಟ್ಟು ಭಾರತದ ಇತಿಹಾಸವನ್ನು ಬರೆಯಕ್ಕಾಗಲ್ಲ. ನಾವು ಪ್ರತಿ ಹೆಜ್ಜೆಲ್ಲೂ ಮಹಾತ್ಮ ಗಾಂಧಿ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಎರಡು ಜೆಮ್ ಆಫ್ ಎ ಪರ್ಸನಾಲಿಟೀಸ್. ಅಂದ್ರೆ ನಾವು ಈ ಮೆಟಲ್ಸ್ ಎಲ್ಲ ಹೇಳಿದಾಗ ಟಿಟಾನಿಯಮ್, ಯುರೇನಿಯಂ ಸ್ಟ್ರಾಂಗೆಸ್ಟ್ ಅಂತೀವಿ. ಆ ತರದ ಪರ್ಸನಾಲಿಟೀಸ್ ಅವೆರಡು ಈ ಭಾರತದ ಇತಿಹಾಸದಲ್ಲಿ ಅಗ್ರಗಣ್ಯ ವ್ಯಕ್ತಿಗಳು. ಹಾಗಾಗಿ ಅವರಿಬ್ಬರ ಚಿಂತನೆಗಳನ್ನ ಕ್ಯಾರಿ ಫಾರ್ವರ್ಡ್ ಮಾಡ್ತಿದ್ಯಲ್ಲ, ಅದಕ್ಕೆ ಕಾಂಗ್ರೆಸ್ ಅಗತ್ಯ. ನನಗನ್ಸೋದು ಆದರ್ಶ ಅವರೆಲ್ಲ ಒಂದ್ ಕಡೆ, ಈಗ ನಾವು ರಾಷ್ಟ್ರೀಯ ಪಕ್ಷಗಳು ಅಂತ ತಗೊಂಡಾಗ BJP ಕಾಂಗ್ರೆಸ್ ಅಂತ ಬಂದಾಗ BJP ಸ್ಟ್ರಾಂಗೋ ಕಾಂಗ್ರೆಸ್ ಸ್ಟ್ರಾಂಗೋ ಅಂದ್ರೆ BJP ಸ್ಟ್ರಾಂಗ್ ಅಲ್ಲ, ಕಾಂಗ್ರೆಸ್ ವೀಕು ಅನ್ನೋ ಚರ್ಚೆ ನಡೀತಾ ಇದೆ. ನಾಯಕತ್ವದ ಕೊರತೆ ಆಗಿರ್ಬೋದು, ಹೋರಾಟ ಕಾಂಗ್ರೆಸ್ನ ಮೂಲ ಉದ್ದೇಶ. ಬಟ್ ಇವತ್ತು ಹೋರಾಟ ಮಾರಾಟ ಆಗ್ಬಿಡ್ತಿದೆ. ಇಂಥ ಪರಿಸ್ಥಿತಿಯಲ್ಲಿ ಯಾಕೆ ಜನಕ್ಕೆ ರೀಚ್ ಆಗುವಲ್ಲಿ ವಿಫಲವಾಗಿದೆ ಕಾಂಗ್ರೆಸ್ ಅಂತ? ಜನಕ್ಕೆ ರೀಚ್ ಆಗುವಲ್ಲಿ ಕಾಂಗ್ರೆಸ್ ವಿಫಲ ಆಗಿಲ್ಲ. ಜನಕ್ಕೆ ಕಾಂಗ್ರೆಸ್ ರೀಚ್ ಆಗ್ತಿದೆ. ಬಟ್ ಏನಾಗಿದೆ ಅಂದ್ರೆ ನೀವು ಪರ್ಸ್ಪೆಕ್ಟಿವ್ಸ್ ನೋಡ್ಬೇಕು. ಯಾವುದಕ್ಕಾದ್ರೂ ಈಗ ಒಂದು ಹೋರಾಟ, ಜನ ಹೋರಾಟ ಹೊರಟ್ರೆ, ಫ್ರೆಂಚ್ ರೆವಲ್ಯೂಷನ್ ಆಯ್ತು ಅಥವಾ ಭಾರತದ ಸ್ವಾತಂತ್ರ್ಯ ಹೋರಾಟ ಆಯ್ತು. ಸ್ವಾತಂತ್ರ್ಯ ಸಿಕ್ಕ ಮೇಲೆ ಏನಾಗುತ್ತೆ, ಸ್ವಾತಂತ್ರ್ಯ ಹೋರಾಟದ ಒಂದು ಆಸ್ಪೆಕ್ಟ್ಸ್ ಇಟ್ಕೊಂಡವರು, ಸ್ವಾತಂತ್ರ್ಯ ಹೋರಾಟದ ತ್ಯಾಗವನ್ನ ಅರ್ಥವರು ಇರೋವರೆಗೆ ಆ ಸ್ವಾತಂತ್ರ್ಯ ಹೋರಾಟದ ವ್ಯಾಲ್ಯೂ ತುಂಬಾ ಹೈ ಇರುತ್ತೆ. ಅದು ಬರ್ತಾ ಬರ್ತಾ ನೆಕ್ಸ್ಟ್ ಇನ್ಯಾವುದೋ ಒಂದು ಹೋರಾಟ ಬೇಕು, ಇನ್ನೊಂದು ಯಾವುದೋ ಒಂದು ರೂಟ್ ಬೇಕು, ಜನಕ್ಕೆ ಒಂದು ಮಾರ್ಗದರ್ಶನ ಬೇಕು. ಅಂದ್ರೆ ಒಂದು ಸಮಾಜದ ಸೃಷ್ಟಿಗೋ ಅಥವಾ ಒಂದು ಸಮನ್ವಯತೆ ಸೃಷ್ಟಿಗೋ, ಒಂದು ಸರ್ವ ಸ್ವತಂತ್ರಕ್ಕೋ ಒಂದು ರೂಟ್ ಬೇಕು. ಆ ತರದ ಹೋರಾಟಗಳು ಆಗದೆ ಇದ್ರೆ ಅಥವಾ ಆ ಪರ್ಸ್ಪೆಕ್ಟಿವ್ಗೆ ಒಂದು ಸ್ವಲ್ಪ ಹುಳಿ ಹಿಂಡುವ ವಿಷಮಿಶ್ರಿತ ಪರ್ಸ್ಪೆಕ್ಟಿವ್ ನ ಸೃಷ್ಟಿ ಮಾಡಿ ಇದು ಅತ್ಯದ್ಭುತ ಅಂತ ಹೆಲ್ಯುಸಿನೇಷನ್, ಇಮ್ಯಾಜಿನೇಷನ್ ಸೃಷ್ಟಿ ಮಾಡುವ ಸಂಘಟನೆಗಳು ಹುಟ್ಟಿದ್ರೆ ಅದು ಒಂದು ಡಿವೇಟ್ ಆಗ್ಬೋದು. ಆದ್ರೆ ನಿಮಗೆ ಹೇಳ್ತೀನಿ, ಇತಿಹಾಸದಲ್ಲಿ ಯಾವತ್ತೂ ಭಾರತದ ಇತಿಹಾಸ ತೆಕ್ಕೊಂಡೋದ್ರು ಕಾಂಗ್ರೆಸ್ಸಿನ ಮನಸ್ಥಿತಿ ಇದೆಯಲ್ಲ, ಕಾಂಗ್ರೆಸ್ಸಿನ ಮನಸ್ಥಿತಿ ಅಂದ ತಕ್ಷಣ ಒಂದು ಪಕ್ಷ ಅಂತ ನೋಡೋದು, ಒಂದು ಅತ್ಯಂತ ಈ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಧ್ವನಿಯಾಗುವ ಒಂದು ವಿಷನ್ ಇದೆಯಲ್ಲ, ಆ ಶ್ರಮಿಕ ವರ್ಗಕ್ಕೆ, ರೈತ ವರ್ಗಕ್ಕೆ, ಮಹಿಳೆಯರಿಗೆ ಆರ್ಥಿಕ ಚೈತನ್ಯ ಕೊಡುವ ಒಂದು ವಿಷನ್ ಇದೆಯಲ್ಲ, ಅದು ಎಲ್ಲ ಒಂದ್ ಕಡೆ ವೀಕ್ ಆಗ್ಬೋದು. ಬಟ್ ಮತ್ತೆ ಯಾವುದೋ ಒಂದು ಹೋರಾಟ ಹುಟ್ಟಿ ಮತ್ತೆ ಸ್ಟ್ರಾಂಗ್ ಆಗಿದೆ. ಹಾಗಾಗಿ ಇದನ್ನ ನೀವು ಫಿನಿಕ್ಸ್ ತರ ಎದ್ದು ಬರೋದು ಅಥವಾ ಗಿಡುಗದ ಕೊಕ್ಕು ಮುರ್ಕೊಂಡು 10-15 ವರ್ಷದ ನಂತರ ಒಂದು ಪೀರಿಯಡ್ ಅಂತ ಇರುತ್ತಲ್ಲ, ಆ ಪೀರಿಯಡ್ಗೂ ನೀವು ಕನೆಕ್ಟ್ ಮಾಡ್ಬೋದು. ಬಟ್ ಕಾಂಗ್ರೆಸ್ ಅನ್ನುವ ಮನಸ್ಥಿತಿ, ಕಾಂಗ್ರೆಸ್ ಅನ್ನುವ ಪಕ್ಷ ಯಾವತ್ತೂ ವೀಕ್ ಆಗದೇ ಇಲ್ಲ. ಈ ದೇಶದಲ್ಲಿ ಇನ್ನೂ 100 ವರ್ಷ ಬಿಟ್ಟರು ಹೊಸ 100 ಪಕ್ಷಗಳು ಹುಟ್ಟಿದ್ರು, ಕಾಂಗ್ರೆಸ್ ವಿಲ್ ಬಿ ದೇರ್. ಓಕೆ, ಈಗ 2014 2 ಬಾರಿ UPA ಗೌರ್ಮೆಂಟ್ ಇತ್ತು, ಮನಮೋಹನ್ ಸಿಂಗ್ ಪ್ರಧಾನಿ ಆಗಿದ್ರು. ಈ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, 2013 ಇತ್ತು, ಈಗಲೂ ಇದೆ. ಇಷ್ಟಾದ್ರೂ ಕೂಡ ಮೋದಿ ಬಂದ ನಂತರದಲ್ಲಿ ಗೊತ್ತಿಲ್ಲ, ಸ್ವಾತಂತ್ರ್ಯ ಇತಿಹಾಸವೆಲ್ಲ ನಾವು ನೋಡಿಲ್ಲ, ನಾವು ಹುಟ್ಟಿರ್ಲಿಲ್ಲ. ಈಗಿನ ಜನರೇಷನ್ ಕೇಳೋದು ಮೋದಿ ಜೈ, ನಮೋ ಜೈ, ಹಿಂದುತ್ವ ಜೈ. ಅರೆ ಕಾಂಗ್ರೆಸ್ ಯಾಕೆ ಈ ಪ್ರಶ್ನೆನ ಪರ್ಟಿಕ್ಯುಲರ್ ಯಾಕೆ ಹೇಳ್ಬೇಕಂದ್ರೆ, ಕಾಂಗ್ರೆಸ್ ತನ್ನನ್ನು ತಾನು ಮಾರ್ಕೆಟಿಂಗ್ ಮಾಡ್ಕೊಳ್ಳಲ್ಲಿ ವಿಫಲ ಆಗ್ತಿದೆ ಅಂತ ಅನ್ಸುತ್ತಾ ನಿಮ್ಗೆ? ಸರ್ ಏನ್ ಗೊತ್ತಾ ಸರ್, ಕಾಂಗ್ರೆಸ್ಸಿನ ಮಾರ್ಕೆಟಿಂಗ್, BJPಯ ಮಾರ್ಕೆಟಿಂಗ್, ಕಾಂಗ್ರೆಸ್ಸಿನ ಅಧಿಕಾರ, BJPಯ ಅಧಿಕಾರ, ಇವೆಲ್ಲ ಪರ್ಸ್ಪೆಕ್ಟಿವ್ ಅನ್ನು ನೋಡಿದಾಗ ಈ ಮೂಮೆಂಟ್ ಅಲ್ಲಿ ಕಾಂಗ್ರೆಸ್ ನಿಮಗೆ ಅಧಿಕಾರದಿಂದ ಕೇಂದ್ರದಲ್ಲಿ ಹೊರಗಿದೆ, ಅದಕ್ಕೆ ಕಾಂಗ್ರೆಸ್ ವೀಕು. ರಾಹುಲ್ ಗಾಂಧಿ ಅವರು ಪದೇ ಪದೇ ಹೋರಾಟಗಳನ್ನು ಯಾವ್ದನ್ನು ತೆಗಿತಾ ಇದಾರಲ್ಲ, ಅದು ಧ್ವನಿ ಇಲ್ಲದವರ ಹೋರಾಟ ಸರ್. ಧ್ವನಿ ಇಲ್ಲದವರಿಗೆ ಹೋರಾಡ್ತಿದ್ದಾರೆ. ಪ್ರತಿಯೊಂದು ಹೆಜ್ಜೆಲ್ಲೂ ನೀವು ಯಾರ ಜೊತೆ ಹೋಗಿ ನಿಲ್ತಾ ಇದ್ದಾರೆ ಸರ್? OBCಗಳ ಜೊತೆ ನಿಲ್ಲಕ್ ಮಾತಾಡ್ತಿದ್ದಾರೆ, ದಲಿತರ ಜೊತೆ. ಬಿಹಾರದಲ್ಲಿ ಒಂದು ದಲಿತ ಹುಡುಗಿಯ ಜೊತೆ ಧ್ವನಿಗೆ ಧ್ವನಿಯಾಗಿ ನಿಲ್ತಾ ಇದ್ದಾರೆ. ಇಲ್ಲೆಲ್ಲೋ ಬರ್ತಾರೆ ರೈಲ್ವೆ ಸ್ಟೇಷನ್ ಕೂಲಿಗಳ ಧ್ವನಿಯಾಗಿ, ಕಾರ್ಪೆಂಟರ್, ಅಂದ್ರೆ ಈ ಸಮಾಜದ ಕಟ್ಟಕಡೆಯ ಎಲ್ಲಾ ಸಣ್ಣವ್ರ ಜೊತೆ ಧ್ವನಿಯಾಗಿ ನಿಲ್ತಾರೆ. ಇಂಥವ್ರಿಗೆ ಹೋರಾಟಕ್ಕೆ ಬೆಂಬಲ ದೊಡ್ಡ ಅಗಾಧವಾಗಿ ಸಿಗದೆ ಇರ್ಬೋದು. ನೀವು ಹಿಂದೂ
ಅಂತ ಹೇಳಿದ ತಕ್ಷಣ, ಅಥವಾ ಮುಸ್ಲಿಂ ಅಂತ ಹೇಳಿದ ತಕ್ಷಣ ದೊಡ್ಡ ಕಮ್ಯುನಿಟಿನ ರೆಪ್ರೆಸೆಂಟ್ ಮಾಡ್ತಿದ್ವಿ, ಅವ್ರಿಗೆ ದೊಡ್ಡ ಹಕ್ಕನ್ನು ಕೊಡಿಸ್ತಿದೀವಿ ಅನ್ನೋ ಒಂದು ಹೆಲಿಸಿನೇಷನ್ ಸೃಷ್ಟಿ ಮಾಡಿದ್ದಾರೆ. ಆ ಹೆಲಿಸಿನೇಷನ್ ಬ್ರೇಕ್ ಮಾಡಿ ಈ ಸಮಾಜದಲ್ಲಿ ಕಟ್ಟಕಡೆಯ ವ್ಯಕ್ತಿಗಳು, ಅದು ಧರ್ಮಾತೀತವಾಗಿ ಯಾರಿದ್ದಾರೆ ಅವ್ರಿಗೆ ಧ್ವನಿಯಾಗುವ ಕೆಲಸ ಇದೆಯಲ್ಲ, ದಟ್ ಮೇ ಬಿ ಸ್ಲೋ ಪ್ರೊಸೆಸ್, ಆದ್ರೆ ದಟ್ ಈಸ್ ದ ನೀಡ್ ಆಫ್ ದ ಅವರ್. ಈಗ ಅಲ್ಲಿ ಅಧಿಕಾರ ಸಿಗದೆ ಇರ್ಬೋದು, ರಾಹುಲ್ ಗಾಂಧಿಗೆ 10 ವರ್ಷ ಅಧಿಕಾರ ಸಿಗದೆ ಇರ್ಬೋದು, ಅಧಿಕಾರದಿಂದ ನೀವು ಹೊರಗಿಡಬಹುದು, ಬಟ್ ಒಂದು ಮೇಜರ್ ಚೇಂಜ್ ಈ ದೇಶದಲ್ಲಿ ಆಗುವ ಒಂದು ಪ್ರಯತ್ನ ಮಾಡ್ತೀಯಲ್ಲ, ದಟ್ ಈಸ್ ವಂಡರ್ಫುಲ್. ಮತ್ತೆ ನಾನು ಹೇಳ್ತೀನಿ, ಅವರು ಪ್ರಧಾನಿಯಾಗಿ ನೋಡದೇ ಇರಬಹುದು ನಾವು, ಅಥವಾ ಅವ್ರನ್ನ ಒಬ್ಬ ದೊಡ್ಡ ಹುದ್ದೆಯಲ್ಲಿ ನೋಡದೇ ಇರಬಹುದು, ಬಟ್ ಎ ಜೆಮ್ ಆಫ್ ಎ ಪರ್ಸನಾಲಿಟಿ, ಅಂದ್ರೆ ಒಂದು ವೇನ್ಸ್ ಅಲ್ಲಿ ಅದು ಹೊರಟಿದೆ ಅನ್ನೋದಕ್ಕೆ ಒಂದು ಕಾಣುವ ಪ್ರಕ್ರಿಯೆ ಆಗ್ತಿದೆ. 100% ಹೇಳ್ತೀನಿ, ಈ ರಾಹುಲ್ ಗಾಂಧಿ ಅವರ ಹೋರಾಟ ಏನಿದೆ ಅದು ಈ ಸಮಾಜದ ಕಟ್ಟಕಡೆಯ ಶ್ರಮಿಕ ವರ್ಗದ ಅಥವಾ ರೈತ, ಮಹಿಳೆ, ಧ್ವನಿ ಇಲ್ಲದವ್ರು ಎಲ್ಲರಿಗೂ ಒಂದು ಅತ್ಯದ್ಭುತವಾದ ಹೋರಾಟ. ಅದನ್ನ ಸಮಾಜವನ್ನು ಕಟ್ತಾ ಇದೆ, ಸಮಾಜವನ್ನ ಕಟ್ಟುವ ಕೆಲಸ ಆಗ್ತಿದೆ. ಅದು ಅವರಿಗೆ ಫ್ರೂಟ್ಫುಲ್ ಆಗೇ ಆಗುತ್ತೆ. ಆ ಇಮ್ಯಾಜಿನೇಷನ್, ಹೆಲ್ಯೂಸಿನೇಷನ್ ಇದೆಯಲ್ಲ, ಮೋದಿ, ಸಂಘ ಇವೆಲ್ಲ ಕಟ್ಕೊಟ್ಟಿರೋದು, ಇದು ಏನ್ ಗೊತ್ತಾ, ಒಂದು ಕಟ್ಟಕಡೆಯ ವ್ಯಕ್ತಿಯ ಬಗ್ಗೆ ಇಲ್ಲ. ಇಲ್ಲಿ ಮನುವಾದದ ಚರ್ಚೆ ಇದೆ, ವರ್ಣಾಶ್ರಮದ ಚರ್ಚೆ ಇದೆ, ಶ್ರೇಣೀಕೃತ ಸಮಾಜ. ಯಾವುದಾದ್ರೂ ಒಂದು ಮೋದಿಯ ಯೋಜನೆ ಅಥವಾ RSS ಸಂಘದ ಯೋಜನೆ ಸಮಾಜದ ಸೃಷ್ಟಿಯ ಕಡೆಗಿದ್ದಿದ್ರೆ, ಸಮಾನತೆಯ ಕಡೆಗಿದ್ದಿದ್ರೆ, ಈ ಧರ್ಮಗಳ ಸಹಬಾಳ್ವೆಯ ಕಡೆಗಿದ್ದಿದ್ರೆ, ಜಾತಿಯ ಸಹಬಾಳ್ವೆಗಳ ಕಡೆಗಿದ್ದಿದ್ರೆ, ಪಂಥಗಳ ಸಹಬಾಳ್ವೆ ಕಡೆಗಿದ್ದಿದ್ರೆ, ಅದು ಮುಂದಿನ ಜನರೇಷನ್ಗೆ ಕ್ಯಾರಿ ಫಾರ್ವರ್ಡ್ ಆಗಿ ತುಂಬಾ ಮುಂದೆ ಹೋಗ್ತಿತ್ತು ಅಂತ. ಆದ್ರೆ ಇವೆಲ್ಲ ಈ ಮೂಮೆಂಟಿನ ಜಂಕ್ ಫುಡ್ ತರ ಈಗ ಸೇಲ್ ಆಗ್ಬೋದು, ಬಟ್ ಇವು ತುಂಬಾ ಕ್ಯಾರಿ ಫಾರ್ವರ್ಡ್ ಆಗಲ್ಲ. ಎಲ್ಲ ಒಂದ್ ಕಡೆ ಬಿಜೆಪಿ ಅವರ ವಾದ, ಬಿಜೆಪಿ ಅವರ ಚರ್ಚೆ, ಕಾಂಗ್ರೆಸ್ ಕೈಗೆ ದೇಶ ಹೋದ್ರೆ ಹಿಂದೂಸ್ತಾನವಾಗಿ ಉಳಿಯಲ್ಲ. ನಿಜಾನ ಸುಳ್ಳ? ಯಾಕೆ ಈ ರೀತಿ ಇದು ದಾರಿ ತಪ್ಪಿಸೋ ಕೆಲಸನ? ಗೊತ್ತಿಲ್ಲ. ನಾನು ಯಾವ ಪಕ್ಷದ ಪರ ಅಥವಾ ಯಾವ ಪಕ್ಷದ ವಿರುದ್ಧ ಅಲ್ಲ. ಕಳೆದ 10 ವರ್ಷದಿಂದ ಅಥವಾ ಪ್ರಧಾನಿಯಾಗಿ 3ನೇ ಟರ್ಮ್ ಮುಂದುವರಿಯುತ್ತಿರೋ ಇಂಥ ಈ ಸಂದರ್ಭದಲ್ಲಿ ಇಲ್ಲ, ಹಿಂದೂಸ್ತಾನವಾಗಿ ಉಳಿಬೇಕಂದ್ರೆ ಕಾಂಗ್ರೆಸ್ ಇರಬಾರ್ದು ಅಂತ ಹೇಳ್ತಾರೆ. ಸರ್, ಇವರ ಹಿಂದೂಸ್ತಾನದ ಕಲ್ಪನೆಯ ಸರ್, ಹಿಂದೂಸ್ತಾನ್ ಅನ್ನುವ ಶಬ್ದ ಕೊಟ್ಟವ್ರೆ ಕಾಂಗ್ರೆಸ್ಸಿನ ಜನ, ಜೈ ಹಿಂದ್ ಅಂತ ಕೊಟ್ಟವ್ರು ಕಾಂಗ್ರೆಸ್ಸಿನ ಜನ. ನಮ್ಮಲ್ಲಿ ಹಿಂದೂ ಅಂದ್ರೆ ಏನು ಅಂದ್ರೆ, ಹಿಂದೂ ಅನ್ನುವ ಕಲ್ಪನೆಯನ್ನು ಅಂಬೇಡ್ಕರ್ ರೀಡಿಫೈನ್ ಮಾಡಿದ್ದಾರೆ. ಏನು, ಎಲ್ಲರೂ ಸಮಾನರು ಹಿಂದುತ್ವದಲ್ಲಿ, ಹಿಂದೂ ಧರ್ಮದಲ್ಲಿ ಎಲ್ಲರೂ ಸಮಾನರು. ಯಾರೋ ಒಬ್ಬೊಮ್ಮೆ ಶ್ರೇಣೀಕೃತ ಸಮಾಜ, ಮೇಲ್ವರ್ಗ ಕೆಳವರ್ಗ ಇರಬಾರ್ದು ಅನ್ನೋ ಯೋಚನೆ. ಅದಕ್ಕಾಗಿ ಮೀಸಲಾತಿ ಕೊಟ್ಟು ಮೇಲ್ ಬನ್ನಿ ಅಂತ ಅಂದ್ರು. ಆ ತರದ ಎಲ್ಲ ಯೋಚನೆಗಳನ್ನು ಅಂಬೇಡ್ಕರ್ ಕೊಟ್ಟಾಗಿದೆ. ಆ ಹಿಂದುತ್ವವನ್ನ ಹಿಂದೂ ಧರ್ಮನೇ ಪ್ರೊಜೆಕ್ಟ್ ಮಾಡ್ತಿದ್ರೆ ಇದು ಹಿಂದೂಸ್ತಾನ ಅಂತ ಹೇಳಿದಾಗ ಹೆಮ್ಮೆಯಿಂದ ಹೇಳ್ಬೋದು. ಇವ್ರು ಹೇಳ್ತಿರೋದು ಯಾವುದು, ಇದಕ್ಕೆ ಸಮಾಜದ ಕಡೆ ಹೋರಾಟವೇ ಇಲ್ಲ. ಹಾಗಾಗಿ ಶ್ರೇಣೀಕೃತ ಸಮಾಜ ಇದ್ದಾಗ ಅದನ್ನು ಒಪ್ಪಲಾಗದು. ಆದ್ರೆ ಸರ್ವಧರ್ಮ ಸಮನ್ವಯವು, ಈಗ ಕುವೆಂಪು ಅವರು ಒಂದು ಮಾತು ಹೇಳಿದರೆ ಏನು, ಸರ್ವ ಜನಾಂಗದ ಶಾಂತಿಯ ತೋಟ. ಈ ಭಾರತ ಸಾವಿರಾರು ವರ್ಷಗಳಿಂದ ಸರ್ವ ಜನಾಂಗದ ಶಾಂತಿಯ ತೋಟ ನೆಮ್ಮದಿಯಾಗೆ ಬದುಕಿದೆ. ಮತ್ತೆ ನೀವು ವಿಶ್ವದ ಯಾವ ದೇಶದ ಎಕ್ಸಾಂಪಲ್ ತಗೊಂಡ್ರು, ಧರ್ಮದ ಆಧಾರದ ಮೇಲೆ ಯಾವ ದೇಶ ಹೋಗಿದೆ ಅದು ಅಂಧತ್ವದ ಕಡೆಗೆ ಹೋಗಿದೆ, ಹಾಳಾಗಿದೆ. ಎಲ್ಲಿ ಸರ್ವಧರ್ಮ ಸಮನ್ವಯ, ಎಲ್ಲರನ್ನೂ ಒಟ್ಟಾಗಿ ನೋಡುವಂಥದ್ದು, ಸಮಾಜ ನೋಡುವಂಥದ್ದು, ಅದು ಕ್ಲಿಕ್ ಆಗಿದೆ. 100% ಸೂಪರ್ ಆಗಿ ಕ್ಲಿಕ್ ಆಗಿದೆ. ಆ ದೇಶಗಳು ಇವತ್ತು ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಹೋಗ್ತಿದೆ. ಹಾಗಾಗಿ ಭಾರತದ ಇತಿಹಾಸದಲ್ಲಿ ಮತ್ತೆ ಭಾರತದ ನರನಾಡಿಯಲ್ಲೂ ಸರ್ವಧರ್ಮ ಸಮನ್ವಯ ಇದೆ. ಭಾರತದ ನರನಾಡಿಯಲ್ಲೂ ಈ ಜನ ಸಮಾಜಕ್ಕೆ ತುಡಿಯೋರು. ಇಲ್ಲಿ ಅಂಬೇಡ್ಕರ್ ಅವ್ರಿಗೆ ರೆಸ್ಪಾನ್ಸ್ ಅಷ್ಟು ಸಿಗುವ ಅಗತ್ಯವೇ ಇರ್ಲಿಲ್ಲಲ್ಲ. ಈ ಜನ ಅಂಬೇಡ್ಕರ್ ಕಡೆ ಯೋಚಿಸ್ತಿದ್ರು, ಗಾಂಧಿ ಕಡೆಗೆ ಯೋಚಿಸ್ತಿದ್ರು. ಸರ್, ನೀವು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಒಂದು ಪಾಯಿಂಟ್ಗೆ ಹೋದ್ರೆ ಇಡೀ ಎಲ್ಲರೂ ಸೂಟು ಬೂಟುದಾರಿಗಳು, ವಿನ್ಸ್ಟನ್ ಚರ್ಚಿಲ್ ಎಲ್ಲ ಸೂಟು ಬೂಟುದಾರಿಗಳು. ಅಲ್ಲೊಬ್ಬ ಫಕೀರನಂತೆ ಖಾಲಿ ಮೈಯಲ್ಲಿ ಹೋಗ್ತಾನೆ ಸರ್, ಒಂದ್ ಶಾಲ್ ಹಾಕೊಂಡು ಹೋಗ್ತಾರೆ ಸರ್. ಆದ್ರೆ ರೆಸ್ಪೆಕ್ಟ್ ಯಾರಿಗೆ ಸಿಗುತ್ತೆ ಸರ್? ಅಲ್ಲಷ್ಟು ಸೂಟ್ ಹಾಕೊಂಡವ್ರಿಗೆ ಸಿಗುತ್ತಾ ಸರ್? ಗಾಂಧಿಗೆ, ಯಾಕಂದ್ರೆ ವಜ್ರದ ಕಂಠದಿಂದ ಹೊರಟ ಶಬ್ದಗಳು ಅಲ್ಲಿ ಇಡೀ ಎಲ್ಲರನ್ನು ಮಂತ್ರಮುಗ್ಧಗೊಳಿಸುತ್ತೆ. ಅವತ್ತು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಇವತ್ತು ಮಾತಾಡಿದ್ರೆ ಗಾಂಧಿ ಅಟೆಂಡ್ ಮಾಡಿದ್ರು ಅನ್ನೋದಕ್ಕಾಗಿ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಬಗ್ಗೆ ಮಾತಾಡ್ತಿದೀವಿ. ವಿನ್ಸ್ಟನ್ ಚರ್ಚಿಲ್ಲು ಅಥವಾ ಆ ತರದ ಬ್ರಿಟಿಷ್ ಸಾವಿರಾರು ಅಧಿಕಾರಿಗಳು, ಶ್ರೀಮಂತರು, ಅವನಿಗಿಂತ ಶ್ರೀಮಂತರು, ಅವನಿಗಿಂತ ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದವರು. ಆದ್ರೆ ಆ ಮನುಷ್ಯನ ತನ್ನ ಒಂದು ವ್ಯಕ್ತಿತ್ವ, ಒಂದು ಜಾನರ್ ಇದೆಯಲ್ಲ, ಅದು ಸೃಷ್ಟಿ ಮಾಡಿದ ಆರ ಅವ್ರನ್ನೆಲ್ಲನ್ನು ತಿಂದಾಗ. ಹಾಗೆ ಇದು ಗಾಂಧಿ ಕಟ್ಟಿದ ಭಾರತ ಸರ್. ಇಲ್ಲಿ ಇವರೆಷ್ಟೇ ಹೇಳಿದ್ರು ಇದು ಸರ್ವ ಜನಾಂಗದ ಶಾಂತಿಯ ತೋಟ ಆಗುಳಿಯುತ್ತೆ, ಸರ್ವಜನರು ಸಮಾಜದ ಕಡೆಗೆ ಹೋಗುವ ಪ್ರಯತ್ನ ಮಾಡ್ತಾರೆ. ಹಾಗಾಗಿ ಈ ಟೈಮ್ ನೀವು ಸಂಘ ಹೇಳುವ ವಿಷಯಗಳಿದಾವಲ್ಲ, ಅವರಲ್ಲೇ ಬಾರಿ ಗೊಂದಲ ಇದೆ. ಅವರ ಪುಸ್ತಕಗಳನ್ನ ತೆಗೆದು ನೋಡಿದ್ರೆ, ನಮ್ಮ ನಾಯಕರಾದ ಕಿಮ್ಮನ ರತ್ನಾಕರ್ ಅವರು ಪದೇ ಒಂದು ಪ್ರೆಸ್ ಮೀಟ್ಗಳಲ್ಲಿ ಬಂಚ್ ಆಫ್ ಥಾಟ್ಸ್ ಪುಸ್ತಕನ ಇಟ್ಟು ಹೇಳ್ತಾರೆ. ಏನು ಅಂದ್ರೆ, ಇವರು ರಾಜ್ಯವನ್ನೇ ಒಪ್ಪಲಾಗದು ಅನ್ನುವ ಸಿದ್ಧಾಂತವನ್ನು ಇಟ್ಕೊಂಡವರು, ಸಂವಿಧಾನವನ್ನು ಒಪ್ಪಲಾಗದು ಅನ್ನುವ ಸಿದ್ಧಾಂತವನ್ನು ಇಟ್ಕೊಂಡವರು, ಭಾಷೆ ಏಕ ಭಾಷೆ ಇರಬೇಕು, ಸಂಸ್ಕೃತ ಬರೋರಿಗೆ ಹಿಂದಿ ಮಾತ್ರ ಇರಬೇಕು ಅಂತ. ಇವೆಲ್ಲವೂ ಆಗಲ್ಲ ಸರ್. ಈ ದೇಶದ ಇತಿಹಾಸದಲ್ಲಿ, ಈ ದೇಶದ ವೇನ್ಸ್ ಅಲ್ಲಿ ನರನಾಡಿಯಲ್ಲೂ ಸರ್ವ ಜನಾಂಗ ಇದೆ, ಸರ್ವ ಭಾಷೆ ಇದೆ, ಸಾವಿರಾರು ಭಾಷೆ, ಸಾವಿರಾರು ರೀತಿಯ ವ್ಯಕ್ತಿತ್ವಗಳು, ಸಾವಿರಾರು ರೀತಿಯ ಪಂಥಗಳು, ಮತಪಂಥಗಳು ಎಲ್ಲ ಹರಿದೋಗಿದೆ. ಅವೆಲ್ಲ ಯುನಿಟಿ ಇನ್ ಡೈವರ್ಸಿಟಿ ಆದಾಗ ಮಾತ್ರ ಅದು ಭಾರತ. ಇಲ್ದಿದ್ರೆ ಅದು ಸಾಧ್ಯ ಇಲ್ಲದ ಮಾತ್ರ. ಎಲ್ಲೋ ಒಂದ್ ಕಡೆ ನಾನು ಆಗ್ಲೇ ಮಾರ್ಕೆಟಿಂಗ್ ವಿಚಾರ
ವಿಚಾರ ಹೇಳ್ತಿದ್ದೆ. ಮೋದಿ ಬಂದ ಮೇಲೆ ಮೋದಿ ಪಡೆದಂಥ ಪ್ರಚಾರ, ಮನಮೋಹನ್ ಸಿಂಗ್ ತೀರ್ಕೊಂಡ ಮೇಲೆ ಅವ್ರಿಗೆ ಸಿಕ್ಕಂಥ ಪ್ರಚಾರ, ಎಲ್ಲೋ ಇದ್ದಾಗ ಅವ್ರನ್ನ ಸರಿಯಾಗಿ ಬಳಸ್ಕೊಳ್ಳಿಲ್ಲ, ಸರಿಯಾಗಿ ಪ್ರಚಾರ ಮಾಡಲಿಲ್ಲ. ದೇಶದ ಅತಿ ದೊಡ್ಡ ಆರ್ಥಿಕ ತಜ್ಞ ಅನ್ನೋದು ಅವ್ರು ತೀರ್ಕೊಂಡ ಮೇಲೆ ಗೊತ್ತಾಯ್ತಾ? ಈ ವಿಚಾರವನ್ನು ತಲುಪಿಸಲು ಕಾಂಗ್ರೆಸ್ ವಿಫಲ ಆಯ್ತಾ? ಅಲ್ಲ, ಮತ್ತೆ ಏನ್ ಗೊತ್ತಾ ಸರ್, ಹೊಸತನಗಳನ್ನ ಭಾರಿ ಬೇಗ ಯಾವುದು ಮಾರಬಹುದು ಅಂದ್ರೆ ನಿಮಗೆ ಟ್ರೂ ಸತ್ಯಗಳು ಭಾರಿ ನಿಧಾನ ಹರಡುತ್ತೆ ಸರ್. ಸುಳ್ಳುಗಳು ಭಾರಿ ಸುಲಭ ಹರಡುತ್ತೆ. ಮೋದಿಜಿ ಅವರು 2014ಕ್ಕೆ ಅಧಿಕಾರಕ್ಕೆ ಬರುವಾಗ ಮಾಡಿದ ಘೋಷಣೆಗಳೆಲ್ಲ ಇದ್ವಲ್ಲ ಸರ್, ಯಾವ್ದಾದ್ರು ಒಂದ್ ಎಲ್ಲಿ ತೆಗೆದ್ರೆ ಇಟ್ ವಿಲ್ ಬಿ ಅ ಜೋಕ್ ಫಾರ್ ಯು. ನೀವು ಈಗ ಅದನ್ನ ಓದ್ಬೇಕು. ಏನು, ನಾನು ಬ್ಲಾಕ್ ಮನಿನೆಲ್ಲ ತಂದ್ಬಿಡ್ತೀನಿ, 15 ಲಕ್ಷ ಏನು 45 ಲಕ್ಷ ಹಂಚ್ಬಹುದು ಅಂದ್ರು, 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂದ್ರು, 106 ಘೋಷಣೆ ಅವ್ರದೇ ಮ್ಯಾನಿಫೆಸ್ಟೋ. ನೀವು 2014 ಮ್ಯಾನಿಫೆಸ್ಟೋ ನೋಡಿದ್ರೆ ಒಂದೇ ಒಂದು ಇಂಪ್ಲಿಮೆಂಟೇಷನ್ ಆಗ್ಲಿಲ್ಲ. ಯಾಕೆ ಅಂದ್ರೆ ದೇ ಮೇಡ್ ಪೀಪಲ್ ಟು ಡ್ರೀಮ್. ಅಂದ್ರೆ ಏನೋ ಒಂದು ದೊಡ್ಡ ಬದಲಾವಣೆ ಆಗ್ಬಿಟ್ಟು ಕಾಂಗ್ರೆಸ್ ಹಿಂಗೆಲ್ಲ ಮಾಡಿತ್ತ. ಅವ್ರು ಏನು ಅಂದ್ರೆ, ನಿಮಗೆ ಫ್ಯಾಸಿಸಮ್ಗೂ ಮತ್ತು ಪ್ರಜಾಪ್ರಭುತ್ವಕ್ಕೂ ಒಂದು ವ್ಯತ್ಯಾಸ ಅಂದ್ರೆ, ಪ್ರಜಾಪ್ರಭುತ್ವ ಅಂದಾಗ ಸರ್ವರ ಅಭಿಪ್ರಾಯದಲ್ಲಿ ಗೊಂದಲಗಳೂ ಇರ್ತವೆ, ಚರ್ಚೆಗಳೂ ಇರ್ತವೆ, ವಿಷಯಗಳ ಡಿವಿಯೇಷನ್ ಇರುತ್ತೆ. ಬಟ್ ಫ್ಯಾಸಿಸಮ್ ಅಲ್ಲಿ ಹಂಗಲ್ಲ. ಒಂದು ವಿಷಯ ಎಲ್ಲರೂ ಒಪ್ಕೊಳ್ಳೇಬೇಕು, ಎಲ್ಲರೂ ಇದಕ್ಕೆ ತಲೆಬಾಗ್ಲೇಬೇಕು. ಅವಾಗ ಪ್ರಚಾರ ಮಾಡೋದು ಸುಲಭ ಸರ್. ಮಾಧ್ಯಮಗಳನ್ನು ಕಂಟ್ರೋಲ್ ಮಾಡ್ಬೋದು, ನ್ಯಾಯಾಂಗ, ಕಾರ್ಯಾಂಗ. ಮೋದಿ ಮಾಧ್ಯಮಗಳನ್ನ ಕಂಟ್ರೋಲ್ ಮಾಡಿದ್ದಾರೆ ಸರ್, ಮಾಡಿದ್ದಾರೆ 100%. ಅದ್ರಲ್ಲಿ ಯಾವ ಡೌಟು ಇಟ್ಕೊಳ್ಳೋದು ಬೇಡ. ಮಾಧ್ಯಮಗಳನ್ನ ಕಂಟ್ರೋಲ್ ಮಾಡೋದು ಅಂದಾಗ ಸರ್, ಪತ್ರಿಕೋದ್ಯಮನ ಉದ್ಯಮವಾಗಿ ಕಂಟ್ರೋಲ್ ಮಾಡ್ಯಾರೆ, ಪತ್ರಿಕೆಯಾಗಿ ಉಳಿಯಕ್ ಬಿಡ್ಲಿಲ್ಲ. ಬರೀ ಪತ್ರಿಕೆಗಳಾಗಿ ಉಳಿದಿದ್ರೆ ಸದ್ಯ ಇರಲ್ಲ. ಬಟ್ ಇದರಲ್ಲೂ ಕಾಂಗ್ರೆಸ್ಸಿನ ಮಿಸ್ಟೇಕ್ ಎಲ್ಲಾಗಿರ್ಬೋದು ಅಂದ್ರೆ ನರೇಷನ್ ಸರ್. ನಾವು ಆ ನರೇಷನ್ ಕಟ್ಟಿದಾಗ ಆಪೋಸಿಟ್ ನರೇಷನ್ ಕಟ್ಟುವಲ್ಲಿ ಆ ಕ್ಷಣದಲ್ಲಿ ವಿಫಲ ಆಗಿರ್ಬೋದು. ಬಟ್ ಆ ನರೇಷನ್ ಈಗ ಸೃಷ್ಟಿಯಾಗಿದೆ. ನೀವು ಯೂಟ್ಯೂಬ್ ಮಾಧ್ಯಮಗಳು ಬಂದಿದೆ, ಸತ್ಯವನ್ನು ಹೊರಗಿಡ್ತಿದಾವೆ. ನೀವು ಎಷ್ಟೇ ಸುಳ್ಳು ಹೇಳಿದ್ರು ಪದೇ ಪದೇ ಸತ್ಯಗಳು ಕೊನೆಗೆ ಜಗಜ್ಜಾಹಿರಾಗ್ತಿದಾವೆ. ಮೋದಿಯವರ ಹುಟ್ಟಿದ ದಿನದಿಂದ ಹಿಡಿದು ಮಾರ್ಕ್ಸ್ ಕಾರ್ಡ್ ಹಿಡಿದು ಎಲ್ಲವನ್ನೂ ಸಾಮಾಜಿಕ ಜಾಲತಾಣ ಹೊರಗಿಟ್ಟಿದೆ. ಹಾಗಾಗಿ ಯಾವುದಾದ್ರೂ ಸುಳ್ಳನ್ನು ಬೇಗ ಹರಡಿ ಜನಗಳಿಗೆ ಅಫೀಮಿನ ಆಹಾರಕ್ಕೆ ತಿನ್ನಿಸಬಹುದು, ಆದ್ರೆ ಲಾಂಗ್ ಟರ್ಮಿಗೆ ತಗೊಂಡೋಗಲ್ಲ. ಮತ್ತೆ ನನ್ನ ನಾಯಕರು ಒಂದ್ ಮಾತಿರ್ತಾರೆ, ನಾವು ಮಾಡುವ ಹೋರಾಟ ನನ್ಗೆ ಫಲ ಕೊಡ್ಬೇಕು, ನನ್ನ ಜನರೇಷನ್ಗೆ ಫಲ ಕೊಡ್ಬೇಕು ಅನ್ಕೊಂಡಿದ್ರೆ, ಸ್ವಾತಂತ್ರ್ಯ ಹೋರಾಟ ಶುರುವಾಗಿದ್ದು 1800s ಅಲ್ಲಿ. ಈ 1830ರಲ್ಲಿ ಶಿವಮೊಗ್ಗದಲ್ಲೇ ಒಂದು ಬಿದನೂರು ದಂಗೆ ಅಂತ ಬ್ರಿಟಿಷ್ ಮೇಲೆ ಒಂದು ದೊಡ್ಡ ದಂಗೆ ನಡೆಯುತ್ತೆ. ಅವಾಗ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಅವ್ರು ಹಾಗಾದ್ರೆ ದಂಗೆ ಮಾಡಿದ್ರಲ್ಲಿ ಅರ್ಥನೇ ಇಲ್ಲ. 1850ರಲ್ಲಿ ಹೋರಾಟ ಆಗಿದೆ, 1900ರಲ್ಲಿ ಹೋರಾಟ ಆಗಿದೆ, 1915-16ರಲ್ಲಿ ಹೋರಾಟ ಆಗಿದೆ, 1947ರವರೆಗೆ ಹೋರಾಟ ಆಗಿದೆ. ಬಟ್ ಆ ಹೋರಾಟಗಳೆಲ್ಲವೂ ಸ್ವಾತಂತ್ರ್ಯಕ್ಕಾಗಿ, ಅಂದ್ರೆ ಮುಂದಿನ ಜನರೇಷನ್ ಸ್ವಾತಂತ್ರ್ಯದಲ್ಲಿ ಇರ್ಲಿ ಅಂತ. ಹಾಗೆ ಈ ಜನರೇಷನ್ ನಲ್ಲಿ ಮಾಡುವ ಹೋರಾಟಗಳೆಲ್ಲ ನಮಗೆ ಫಲ ಕೊಡ್ಬೇಕಂತಿಲ್ಲ. ಕಾಂಗ್ರೆಸ್ ಈಗಲೂ ಹೋರಾಟದಲ್ಲಿದೆ, ಆನ್ ಗ್ರೌಂಡ್ ಇದೆ. ಇಟ್ ವಿಲ್ ಡೂ ಇಟ್ಸ್ ಡ್ಯೂಟಿ. ಇಟ್ ಮೇಕ್ಸ್ ಜಸ್ಟಿಸ್ ಟು ದ ಪೀಪಲ್ ಹೂ ಡೋಂಟ್ ಹ್ಯಾವ್ ದ ವಾಯ್ಸ್. ಅದು ಮುಖ್ಯ. ಅಧಿಕಾರವೇ ಮುಖ್ಯ ಅಂತ ಅನ್ಕೊಂಡು ಕಾಂಗ್ರೆಸ್ ಹೋರಾಟ ಮಾಡ್ತಿಲ್ಲ. ಅದು ಹಾಗಾಗಿ ಆ ವಾಯ್ಸ್ ಕೊಡುವ ಕೆಲಸ ಇದೆಯಲ್ಲ, ಅದು ಲಾಂಗ್ ರನ್ ಅಲ್ಲಿ ಮತ್ತೆ ಅಧಿಕಾರಕ್ಕೆ ತರುತ್ತೆ. ಮತ್ತೆ ಒಂದಿಷ್ಟು ಬಡ ಜನರ, ಶ್ರಮಿಕರು ವಾಯ್ಸ್ ಇದ್ದವ್ರಿಗೆಲ್ಲ ಧ್ವನಿ ಆಗುತ್ತೆ, ಮತ್ತೆ ಪಲಟ್ ಆಗ್ಬೋದು. ಆದ್ರೆ it will be a voice of India. Congress is voice of India. Congress is in veins of India. ಕಿಮ್ಮನೆ ರತ್ನಾಕರ್ ವಿಚಾರ ತಗೊಂಡ್ರಿ, ಅವರೇ ತಮ್ಮ ಪುಸ್ತಕದಲ್ಲಿ ಹೇಳಿದ್ದಾರೆ, ಮೋದಿನ ಇವತ್ತು ವಿಶ್ವಗುರು ಅಂತಿದ್ದೀರಾ, ಅವತ್ತಿಗೆ ನೆಹರೂನೇ ವಿಶ್ವಗುರು. ಹೌದು ಸರ್. ನೆಹರು ನಾವು ಅರ್ಥ ಮಾಡ್ಕೊಬೇಕಾಗಿರೋದು, ಒಂದು ಯಾರು ನೆಹರೂನ ಮಾರ್ಗದರ್ಶನ ಸರ್, ಮಹಾತ್ಮ ಗಾಂಧಿ ಅಂತ ಒಬ್ಬ ದೊಡ್ಡ ಗುರುವಿನ ಅಂಡರ್ ಇರೋರು ನೆಹರು. ಮಹಾತ್ಮ ಗಾಂಧಿನ ತಗೊಳ್ಳಿ ಸರ್, ನೀವು ಯಾವ ಊರಿಗೆ ಹೋದ್ರು ಮಹಾತ್ಮ ಗಾಂಧಿಯವರು ಇಲ್ಲಿಗೆ ಬಂದಿದ್ರು, ಮಹಾತ್ಮ ಗಾಂಧಿಯವರು ಅಲ್ಲಿಗೆ ಬಂದಿದ್ರು, ಈ ಸರ್ಕಲ್ ನಲ್ಲಿ ಭಾಷಣ ಮಾಡಿದ್ರು, ಇಲ್ಲಿ ಜನ ಒಟ್ಟಾಗಿ ದುಡ್ಡು ಕೊಟ್ಟಿದ್ರು ಸರ್. ಹಂಗಾದ್ರೆ ಈ ಸಂಘದವರು ಎಲ್ಲ ಅವಾಗ 1925 ನಾವಿದೀವಿ ಅಂತಾರಲ್ಲ ಸರ್, ಇವರೆಲ್ಲ ಹೋಗಿದ್ರದ್ದು ಒಂದು ಇನ್ಸಿಡೆನ್ಸ್ ಎಲ್ಲೂ ಇಲ್ಲಲ್ಲ, ಹೋರಾಟ ಮಾಡಿದ್ ಒಂದು ಇನ್ಸಿಡೆನ್ಸ್ ಇಲ್ಲಲ್ಲ. ಪಾರ್ಟಿಷನ್ ಥಿಯರಿನ ಫಸ್ಟ್ ಟೈಮ್ ಸಾವರ್ಕರ್ ಅವರು ಮತ್ತು ಜಿನ್ನಾ ಅವರು ಪ್ರೆಸೆಂಟ್ ಮಾಡಿದಾಗ ಅಂಬೇಡ್ಕರ್ ಅದಕ್ಕೆ ವಿರೋಧ ಮಾಡ್ತಾರೆ. ಅದನ್ನ ನೆಕ್ಸ್ಟ್ ಬ್ರಿಟಿಷರ ಜೊತೆ ಯಾರಿದ್ದು ಅದನ್ನ ಡಿವೈಡಿಗೆ ತಂದ್ರು ಅನ್ನೋದು ಜಗಜ್ಜಾಹಿರ್ ಸರ್. ಅದನ್ನು ವಿರೋಧ ಮಾಡಿದವ್ರು ಗಾಂಧಿ, ನೆಹರು, ಅಂಬೇಡ್ಕರ್ ಎಲ್ಲ. ಈ ಡಿವೈಡ್ ಇವರು ಕಾಂಗ್ರೆಸ್ ಮೇಲೋ ಕಾಂಗ್ರೆಸ್ ನಾಯಕರ ಮೇಲೆ ಹಾಕಿದ್ರೆ ಅದು ಮೂರ್ಖತನ ಆಗುತ್ತೆ. ಅದು ಸತ್ಯ ಅನ್ನೋದನ್ನ ಕ್ಲಿಯರ್ ಆಗಿ ಮುಂದಿನ ದಿನಗಳು ಜನಗಳಿಗೂ ತಲುಪುತ್ತೆ. ಮತ್ತೆ ಅದೇ ಜಾನರಲ್ಲಿ ಈಗಲೂ ಸಂಘಗಳು ಹೊರಡುತ್ತಿರುವ ಸುಳ್ಳು, ಮೋದಿ ಹೆಸರಲ್ಲಿ ಸೃಷ್ಟಿಸುತ್ತಿರುವ ಒಂದು ಇಮ್ಯಾಜಿನೇಷನ್, 2047ಕ್ಕೆ ವಿಶ್ವಗುರು ಆಗ್ತೀವಿ ಅಂತ ಮೊದ್ಲು ಹೇಳಿದ್ರು. 2014ಕ್ಕೆ 2019 ಅಷ್ಟೊತ್ತಿಗೆ ಎಲ್ಲ ವಿದೇಶಗಳೆಲ್ಲ ಇಂಡಿಯಾನ ವಿಶ್ವಗುರುವಾಗಿ ನೋಡುತ್ತೆ, ಇವ್ರು ವಿಶ್ವಗುರು ಅಂತ. ಈಗ 2014 ಹೋಯ್ತು, 19 ಎಲೆಕ್ಷನ್ ಹೋಯ್ತು, 24ರಲ್ಲಿ ಇವರು 240ಗೆ ಬಂದ್ರು, ಈಗ 2047. ದೀಸ್ ಆಲ್ ಥಿಂಗ್ಸ್ ನೀವು ಮುಂದ್ ಭವಿಷ್ಯದಲ್ಲಿ ನಾವು ಕನ್ಸು ಕಾಣಿಸ್ತೀವಿ ಅಂತ, ರಿಯಾಲಿಟಿ ಇಲ್ಲ. ಈಗೇನ್ ಮಾಡ್ತೀರಿ ಹೇಳಿ? 18 ಲಕ್ಷ ಜನಕ್ಕೆ ಉಳುವನೆ ಹೊಲದೊಡೆಯೋದಲ್ಲಿ ಭೂಮಿ ಕೊಟ್ಟ ಯೋಜನೆ ತರದ್ದು, ಅಥವಾ 10 HP ಕರೆಂಟ್ ಕೊಟ್ಟಿದ್ದ ಯೋಜನೆ ಇರೋದು, ಈಗಲೂ ಗೃಹಲಕ್ಷ್ಮಿ ಅಂತ ಪ್ರತಿಯೊಂದು ಮನೆಗೂ ಆರ್ಥಿಕ ಚೈತನ್ಯವನ್ನು ಸೃಷ್ಟಿ ಮಾಡ್ತಿರುವಂತ ಯೋಜನೆ ಯಾವುದನ್ನು ಬಿಜೆಪಿ
ಬಿಜೆಪಿ ಅವ್ರು ಕೊಟ್ಟಿದ್ದಾರೆ. ಯಾವ್ದು ಇಲ್ಲ. ಜನಸಾಮಾನ್ಯರಿಗೆ ಕಾಂಗ್ರೆಸ್ ತಲುಪುತ್ತುವರಿ ರೀತಿ ಇದು. ಬರೀ ಮಾರ್ಕೆಟಿಂಗ್ ಆಗಿದ್ರೆ ಅಥವಾ ಬರೀ ಮಾಧ್ಯಮಗಳಲ್ಲಿ ಹೇಳಿದ್ದನ್ನೇ ಆಗಿದ್ರೆ ಕಾಂಗ್ರೆಸ್ ಎಕ್ಸಿಸ್ಟೆನ್ಸ್ ಇರ್ತಿರ್ಲಿಲ್ಲ. ಕಾಂಗ್ರೆಸ್ ಹೆಂಗಂದ್ರೆ ಯೋಜನೆಗಳಿಂದ ಜನರಿಗೆ ತಲುಪಿದೆ. ಹಂಗಾಗಿ ಕಾಂಗ್ರೆಸ್ ಅನ್ನ ನೀವು ಅಧಿಕಾರದಿಂದ ತೆಗಿಬಹುದು, ಜನರ ಮನಸ್ಸಿಂದ ತೆಗಿಯಕ್ಕಾಗಲ್ಲ. ರಾಜಕೀಯನ ನಿಜ, ರಾಜಕೀಯ ತರನೇ ಮಾಡಬೇಕು, ಸತ್ಯ. ಟಿಪ್ಪಣಿಗಳು ಇರಬೇಕು. ಆದ್ರೆ ದೇಶ ಭದ್ರತೆ ಅಂತೆಲ್ಲ ಬಂದಾಗ ಒಗ್ಗಟ್ಟಿರ್ಬೇಕು. ಇದೇ ಆಪರೇಷನ್ ಸಿಂಧೂರನ ಚುಟ್ಪುಟ್ ಅಂತಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಇದು ನಗೆಪಾಟ್ಲಾಗಲ್ವಾ ನಿಮ್ಮಂತ ಯಂಗ್ಸ್ಟರ್ಸ್? ಸರ್, ನನ್ನ ಪ್ರಕಾರ ದೇಶ ಅಂದ್ರೆ ಇಲ್ಲಿ ಬದುಕುತ್ತಿರುವ ಜನ ಸರ್. ಭಾರತದ ಬೌಂಡ್ರಿ ಒಳಗೆ ಬದುಕುತ್ತಿರುವ ಜನ. ಜನರಿಗೆ ಜಸ್ಟಿಸ್ ಮಾಡ್ತಿದ್ಯಾ ಬಿಜೆಪಿ? ಜನರಿಗೆ ಜಸ್ಟಿಸ್ ಮಾಡ್ತಿದ್ಯಾ ಮೋದಿ? ಇಲ್ಲ, ಡಿವೈಡ್ ಮಾಡ್ತಿದ್ದಾರೆ. ಇದನ್ನು ಮಾಡದೆ ದೇಶದ್ರೋಹ. ಫಸ್ಟ್ ಸರ್ವ ಜನರನ್ನ ಒಟ್ಟು ಮಾಡ್ಕೊಂಡು ನಾವು ಅವ್ರ ಮೇಲೆ ಪ್ರತಿ ಸರಿ ರಾಹುಲ್ ಗಾಂಧಿ ಏನ್ ಹೇಳ್ಬೇಕು ಸರ್? ವಿ ನೀಡ್ ಟು ಫೈಟ್ ಅಗೇನ್ಸ್ಟ್ ಪಾಕಿಸ್ತಾನ್, ಕೀಪಿಂಗ್ ಅಸೈಡ್ ಚೈನಾ. ಚೈನಾನ ಹೊರಗಿಡಬೇಕು, ಚೈನಾ ಮತ್ತೆ ಪಾಕಿಸ್ತಾನ ಒಟ್ಟಾಗಿ ಬಿಡಬಾರ್ದು ಅನ್ನೋ ಧ್ವನಿಯನ್ನ ಎತ್ತರು. ಅವಾಗೆಲ್ಲ ಇವ್ರು ಇಗ್ನೋರ್ ಮಾಡಿದ್ರು. ಚೈನಾ ನಮ್ಮೊಳಗೆ ಬಂದಿದೆ ಅಂದಾಗ ಇಗ್ನೋರ್ ಮಾಡಿದ್ರು. ಈ ತರದ ಆಸ್ಪೆಕ್ಟ್ಸ್ ಅಲ್ಲಿ ರಾಹುಲ್ ಗಾಂಧಿ ಒಂದು ವಿಷನರಿ. ನಾನು ಹತ್ತದಿಂದ ನೋಡಿದ್ದೀನಿ ಸರ್, ತುಂಬಾ ವಿಷನರಿ ಮ್ಯಾನ್. ಆ ಮನುಷ್ಯನ ಅಗಾಧವಾದ ನಾಲೆಡ್ಜ್ ನ ಇವರು ಏನೋ ಒಂದು ಫಾಲ್ತು ತೋರಿಸುವ ಪ್ರಯತ್ನ ಮಾಡಿದ್ರು. ಬಟ್ ಇಟ್ ಟುಕ್ ಟೈಮ್. ಬಟ್ ಇವತ್ತು ರಾಹುಲ್ ಗಾಂಧಿ ಎಷ್ಟು ಸೀರಿಯಸ್, ಹೇಳಿದ ಎಲ್ಲ ವಿಷಯಗಳು ಸತ್ಯ ಆಗ್ತಿದ್ದಾರೆ. ಕೋವಿಡ್ ಬಗ್ಗೆ ವಾರ್ನಿಂಗ್ ಮಾಡಿದ್ರು, ನೆಗ್ಲೆಕ್ಟ್ ಮಾಡಿದ್ರು. ಯಾರು ಪೆಟ್ಟು ತಿಂದ್ರು ಸರ್? ಎಲ್ಲ ವಾರ್ನಿಂಗ್ ಗಳಿಗೆ ನೆಗ್ಲೆಕ್ಟ್ ಆಗಿದ್ರೆ ಇಲ್ಲಿ ಈ ದೇಶದ ಜನ ಪೆಟ್ಟು ತಿಂದ್ರು ಸರ್. ಈ ದೇಶದ ಜನ ಅಂದ್ರೆ ಯಾರು? ಸಾಮಾನ್ಯ ಜನ ಪೆಟ್ಟು ತಿಂದ್ರು. ಸಾಮಾನ್ಯ ಜನರು ಯಾರು? ಕಾಂಗ್ರೆಸ್. ಹೌದು. ಹಾಗಾಗಿ ಪೆಟ್ಟು ಬಿದ್ದಿದ್ದೆಲ್ಲ ನಮ್ಗೆ. ಹಾಗಾಗಿ ನಾವ್ ಯಾವತ್ತು ರಾಹುಲ್ ಗಾಂಧಿ ತುಂಬಾ ವಿಷನರಿ ಇರುವ ನಾಯಕ. ಈಗಲೂ ಹೇಳುತ್ತಿರುವ ವಿಷಯ ಏನಂದ್ರೆ, ನೀವು ಆಪರೇಷನ್ ಸಿಂಧೂರ್ ಮಾಡಿದ್ರಿ. ಆಪರೇಷನ್ ಸಿಂಧೂರ್ ಮಾಡ್ಬೇಕಾದ್ರೆ ಸ್ಟ್ರಾಟಜಿ ಸರಿ ಇರಲಿಲ್ಲ. ಯಾಕೆ ಅಂದ್ರೆ ಚೈನಾವನ್ನ ಅಮೆರಿಕ ಒಟ್ಟಾಗಿ ಮಾಡುವಂತ ಯುದ್ಧ ಈಸ್ ಡೇಂಜರಸ್. ನಾವು ಬರೀ ಪಾಕಿಸ್ತಾನದ ವಿರುದ್ಧ ಇದು ಮಾಡುವ ಯುದ್ಧ ಈಸ್ ನಮಗೆ ಅದು ಅಪರ್ ಹ್ಯಾಂಡ್ ಅಂತ. ಅದರಲ್ಲಿ ಪ್ರಶ್ನೆ ಮಾಡಬಾರದು ಅನ್ನೋದು ಹೇಳ್ಬಾರದು, ಹೇಳಕ್ಕೂ ಆಗಲ್ಲ ಸರ್. ಕುವೆಂಪು ಒಂದು ಮಾತು ಹೇಳ್ತಾರೆ, ನಾ ರಾಮಾಯಣ ದರ್ಶನಮನ್ನು ಯಾಕೆ ಬರ್ದೆ ಅಂದ್ರೆ, ರಾಮಾಯಣ ದರ್ಶನಮಲ್ಲಿ ಇತಿಹಾಸದಲ್ಲಾದ ತಪ್ಪುಗಳು, ಶ್ರೇಣೀಕೃತ ಸಮಾಜದ ವಿರುದ್ಧದ ಧ್ವನಿಯಾಗಿ ರಾಮಾಯಣ ದರ್ಶನ ಯಾಕೆ ಬರ್ತದೆ ಅಂದ್ರೆ, ನಿಮಗೆ ಈಗ ಅರ್ಥ ಆಗದೆ ಇರ್ಬೋದು, 100 ವರ್ಷದ ನಂತರ ಅರ್ಥ ಆಗುತ್ತೆ. ಯಾಕೆ ಅಂದ್ರೆ ಆಗ ಜನ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ, ಈ ತರ ರಾಮ ತಪ್ಪು ಮಾಡಬಾರ್ದು. ನನ್ನ ಹೀರೋ ರಾಮ ಈಸ್ ಹೀರೋ. ರಾಮ ಈಸ್ ಒಂದು ಕ್ಯಾರೆಕ್ಟರ್, ಈಸ್ ಹೀರೋ, ಒಂದು ಮಾರ್ಗದರ್ಶನ, ಒಂದು ಆದರ್ಶ. ಆ ತರದ ರಾಮ ತಪ್ಪು ಮಾಡಬಾರ್ದು ಅಂತ. ಆಗ ಕುವೆಂಪು ಹೇಳೋದು, 100 ವರ್ಷ ಆದ್ಮೇಲೂ ರಾಮಾಯಣ ದರ್ಶನಂ ಅವ್ರಿಗಾಗಿ ಬರ್ತೀನಿ ಅಂತ. ಅವತ್ತು ಓದ್ದಾಗ ಅವತ್ತು ಅರ್ಥ ಮಾಡ್ಕೊಂಡಾಗ ಅರ್ಥ ಆಗುತ್ತೆ, ನನ್ನ ರಾಮ ಯಾವತ್ತೂ ಹೀರೋ ಇದ್ದ, ರಾಮ ಹೀರೋ ಇರ್ತಾನೆ, ರಾಮ ಹೀರೋ ಆಗೇ ಮುಂದುವರಿತಾನೆ ಅಂತ. ರಾಮನಿಂದ ತಪ್ಪಾಯ್ತು ಅನ್ನೋ ಪ್ರಶ್ನೆ ಎಲ್ಲೂ ಬರಲ್ಲ. ದಟ್ ಈಸ್ ದ ವಂಡರ್ಫುಲ್ನೆಸ್ ಆಫ್ ಸಮ ಸಮಾಜ. ಇಲ್ಲ ಸರ್, ಆದರ್ಶ್ ಸರ್, ಏನಂದ್ರೆ ಏನೇ ತತ್ವ ಸಿದ್ಧಾಂತ ಏನೇ ಇದ್ರು ಅಲ್ಟಿಮೇಟ್ ಆಗಿ ಚುನಾವಣೆ ನಿಲ್ಲಬೇಕು, ಚುನಾವಣೆ ಗೆಲ್ಲಬೇಕು, ಬಹುಮತ ಬರಬೇಕು, ಅಧಿಕಾರಕ್ಕೆ ಬರಬೇಕು, ಆಗಲೇ ಬದಲಾವಣೆ ತರಕ್ಕೆ ಸಾಧ್ಯ. ಮಾತು ತತ್ವ ಸಿದ್ಧಾಂತ ಕೇಳೋವಂಥ ಜನ್ರೇಷನ್ ಈಗಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಆಬ್ವಿಯಸ್ಲಿ ನಿಮಗೂ ಗೊತ್ತಿರುತ್ತೆ. ಏನ್ ಬೇಕು ಸರ್ ಇದೆಲ್ಲ ಆಗ್ಬೇಕಂದ್ರೆ? ಜನ ಬೇಕಾ, ಗುಣ ಬೇಕಾ, ಹಣ ಬೇಕಾ? ಸರ್, ಈ ದೇಶದಲ್ಲಿ ಅತಿ ಹೆಚ್ಚು ಡಿಫರೆನ್ಸ್ ಮಾಡಿದವ್ರು 2 ಜನ ಸರ್. ಒಂದು ಮಹಾತ್ಮ ಗಾಂಧಿ, ಒಂದು ಅಂಬೇಡ್ಕರ್. ಇಬ್ರು ಚುನಾವಣೆಗಳಿಂದ ಡಿಫರೆನ್ಸ್ ಮಾಡಿದ್ದಲ್ಲ. ಮಹಾತ್ಮ ಗಾಂಧಿ ಬದುಕಿದ ರೀತಿಯಲ್ಲಿ, ಅಂಬೇಡ್ಕರ್ ಗಳಿಸಿದ ಜ್ಞಾನದ ರೀತಿಯಲ್ಲಿ. 2 ಅಗಾಧವಾದ ಎಕ್ಸಾಂಪಲ್. ಈಗಿನ ರಾಜಕೀಯದಲ್ಲಿ ನಾವೆಲ್ಲ ಯಂಗ್ಸ್ಟರ್ಸ್ ಒಂದ್ ನೋಡಿದಾಗ ಇಲ್ಲಿ ಡಿಫರೆನ್ಸ್ ಮೇಕರ್ಸ್ ಯಾರು? ರಾಜಕಾರಣಿಗಳು. ಆದ್ರೆ ರಾಜಕಾರಣಿಗಳಿಗೆ ಈಗ ನಾವು ಟೀಕೆ ಟಿಪ್ಪಣಿ ಎಷ್ಟಾರು ಇರ್ಲಿ, ಬಟ್ ಬಂದು ಇನ್ವಾಲ್ವ್ ಆಗ್ತಿರೋರು ಎಷ್ಟು ಜನ? ವಿದ್ಯಾರ್ಥಿಗಳು 18 ಇಯರ್ಸ್ಗೆ ನಾವು ಮತ ಕೊಡ್ತೀವಿ, ಒಂದು 25 ವರ್ಷಕ್ಕೆ ಎಲೆಕ್ಷನ್. ಆದ್ರೆ ಆ ಏಜಿನ ಜನ ಬಂದು ನಿಲ್ಲುವ ವಾತಾವರಣ ಸೃಷ್ಟಿ ಆಗ್ಬೇಕು. ಅದು ಯಾವಾಗ ಸೃಷ್ಟಿ ಆಗುತ್ತೆ ಅಂದ್ರೆ, ಎಂಟಿನೆಸ್, ವ್ಯಾಕ್ಯೂಮ್ ಅಲ್ಲಿ ಯಾರ್ಯಾರೋ ಒಂದಿಷ್ಟು ಜನ ಡಂಪ್ ಆದಾಗ, ಅಂದ್ರೆ ನಾವು ವ್ಯಾಕ್ಯೂಮ್ ಅಲ್ಲೇ ಹಾರ್ಬೇಕು. ಈಗ ಇಲ್ಲಿ ಅಪಾರ್ಚುನಿಟಿ ಇದೆಯಾ ಇಲ್ಲ ಅಂತ ನೋಡಿ ಅಲ್ಲ, ನಾವು ಏನೋ ಒಂದು ಸಮಾಜಕ್ಕೆ ಒಂದು ಕಲ್ಪನೆ ಇಟ್ಕೊಂಡಿದೀವಿ, ಈ ಊರಿನ ಅಭಿವೃದ್ಧಿಗೆ ಒಂದು ಕಲ್ಪನೆ ಇಟ್ಕೊಂಡು ನಾವು ಬಂದು ಬೀಳ್ಬೇಕು. ನಾವಿಲ್ಲಿ ಹೇಗ್ಬೇಕು, ನಾವಿಲ್ಲಿ ನೋವು ಅನ್ಭವಿಸ್ಬೇಕು, ಇಲ್ಲಿ ತ್ಯಾಗ ಮಾಡ್ಬೇಕು. ನಮಗೆ ಯಾವ ಅಧಿಕಾರ ಸಿಗದಿದ್ರು ನಾವು ಮುಂದೆ ಹೋಗ್ತಾ ಇರ್ಬೇಕು. ಆವಾಗ ಮುಂದಿನ ಜನರೇಷನ್ ಬರಕ್ ಒಂದು ದಾರಿ ಆಗುತ್ತೆ. ನಾವ್ ಯಾರೋ ಬರ್ಲೇ ಇಲ್ಲ ಅಂತ ಆದ್ರೆ, ಅಥವಾ ನಮ್ಮ ಮನಸ್ಥಿತಿಯ ಯಂಗ್ಸ್ಟರ್ಸ್ ಬರ್ಲೇ ಇಲ್ಲ ಅಂತ ಆದ್ರೆ, ರಾಜಕೀಯದಲ್ಲಿ ಅಪಾತ್ರರಿಗೆ ಹೋಗ್ಬೋದು. ನಾವೇ ಪಾತ್ರರು ಅಂತಲ್ಲ, ಆದ್ರೆ ನಾವಿಲ್ಲಿ ಹೇಗ್ಬೇಕು, ಸಮಥಿಂಗ್ ನಮಗೇನೋ ಒಂದು ಒಳ್ಳೆಯ ಕಾನ್ಸೆಪ್ಟ್ ಇದೆ, ಅಥವಾ ನಾವು ರಾಜಕೀಯದಲ್ಲಿ ಏನೋ ಮಾಡ್ಬೇಕು ಅಂತಿದೀವಿ, ಏನೋ ಒಂದು ಸಮಾಜದ ಕಡೆ ಕಲ್ಪನೆ ಇಟ್ಕೊಂಡಿದೀವಿ, ನಾವು ಇಲ್ಲೊಂದು ಅಭಿವೃದ್ಧಿಯ ಕಲ್ಪನೆ ಇಟ್ಕೊಂಡಿದೀವಿ, ಈ ನಮ್ಮ ಊರಿನಲ್ಲಿ ಒಂದು ಪ್ರವಾಸೋದ್ಯಮ ಕಟ್ಟಬೇಕು ಅಂತಿದೀವಿ, ಅಥವಾ ಒಂದೇನೋ ಊರಿನ ಮೂಲಕ ನಾವು ನಾಡನ್ನ ಕಟ್ಟುವ, ಊರಿನ ಮೂಲಕ ನಾವು ಬೆಂಗಳೂರನ್ನು ತಲುಪುವ, ದೆಹಲಿಯನ್ನು ತಲುಪುವ ಪ್ರಯತ್ನ ಮಾಡ್ತಿದೀವಿ ಅಂದ್ರೆ, ನಮ್ಮಂತವ್ರು 100 ಜನ ಬರ್ಬೇಕು, ನಮ್ಮಂತವ್ರು 1000 ಜನ ಬರ್ಬೇಕು. ಇಲ್ಲಿ ಹಣ ಗಳಿಸುವ ವ್ಯವಹಾರವಾಗಿ ರಾಜಕೀಯ ಕಾಣಬಾರದು. ನಮಗೆ
ಹಣ ಬಂದ್ರು ಅದು ಮತ್ತೆ ರಾಜಕೀಯಕ್ಕೆ ಇನ್ವಾಲ್ವ್ ಆಗ್ಬೇಕು, ರಾಜಕೀಯದಲ್ಲೇ ಹೋಗ್ಬೇಕು, ಬಂದ ಹಣ ರಾಜಕೀಯಕ್ಕೆ ಹೋಗ್ಬೇಕು. ಬಂದ ಎಲ್ಲ ಫಲ ರಾಜಕೀಯಕ್ಕೆ ಹೋದ್ರೆ ನಮ್ಮ ತ್ಯಾಗದಿಂದ ಒಂದು ಏನು ಡಿಫ್ರೆನ್ಸ್ ಆಗುತ್ತೆ ಅದು ನೆಕ್ಸ್ಟ್ ಜನರೇಷನ್ ಒಂದು ದಾರಿದೀಪ ಆಗುತ್ತೆ. ಅದನ್ನ ಮಾಡ್ಬೇಕು ನಾವು. ಇಲ್ಲ, ನಾನು ಯಾಕೆ ವಿಚಾರ ಕೇಳಿದೆ ಅಂದ್ರೆ ಹೆಚ್ಚು ಕಡಿಮೆ 10 ವರ್ಷ ಆಯ್ತು ಅನ್ಸುತ್ತೆ ಉಪೇಂದ್ರ ಅವ್ರ ಪ್ರಜಾಕೀಯ ಅನ್ನೋ ಕಾನ್ಸೆಪ್ಟ್ ನ ತಂದು. ಇದುವರೆಗೂ ಕೂಡ ಅವರ ತತ್ವ ಸಿದ್ಧಾಂತಗಳು ಅವ್ರಿಗೆ ಅರ್ಥ ಆಗ್ತಿದೆ ಹೊರತು ಜನಕ್ಕೆ ಅರ್ಥ ಆಗ್ತಿಲ್ಲ. ಮುಖ್ಯವಾಗಿ ಅಲ್ಲಿ ಸಮಸ್ಯೆ ಹಾಕೋದಂದ್ರೆ ಅವರೇ ಚುನಾವಣೆಗೆ ನಿಲ್ಲಲ್ಲ ಅಂತಾರೆ. ಈ ರೀತಿ ತೊಂದರೆಗಳು ಬಂದಾಗ ಯಂಗ್ ಜನರೇಷನ್ ಯಂಗ್ಸ್ಟರ್ಸ್ಗಳು ಯಾವ ಕಡೆ ಎಲ್ಲ ಜೈಕಾರ ಹಾಕೋರ್ ಕಡೆನೆ ಹೋಗ್ತಾರೆ. ರೀಚ್ ಆಗೋದು ಹೆಂಗೆ ಸರ್? ಏನ್ ಗೊತ್ತಾ, ಪ್ರಜಾಕೀಯ ಅಥವಾ ಯಾವುದೇ ಆದ್ರೂ ಇಲ್ಲಿ ಸಾಮಾಜಿಕ ವ್ಯವಸ್ಥೆನ ಅರ್ಥ ಮಾಡ್ಕೊಳ್ದೆ, ಸೋಷಿಯಲ್ ಇಂಜಿನಿಯರಿಂಗ್ ಅನ್ನ ವ್ಯವಸ್ಥೆ ಅರ್ಥ ಮಾಡ್ಕೊಳ್ದೆ ರಾಜಕೀಯ ಪಕ್ಷಗಳು ಕ್ಲಿಕ್ ಆಗಲ್ಲ. ಕಾಂಗ್ರೆಸ್ ಇಟ್ ಹ್ಯಾಸ್ ಎ ಹಿಸ್ಟ್ರಿ ಆಫ್ 100 years. ನೀವು ಒಂದು ಈಸಿಯಾಗಿ ಏನೋ ಮುಗಿಸ್ಬಿಡ್ತೀನಿ, ನೀವು ಕಾಂಗ್ರೆಸ್ ಮುಕ್ತ ಬಿಡ್ತಾ ಆಗಲ್ಲ. BJP ಅಷ್ಟೇ, ಇಟ್ ಹ್ಯಾಸ್ ಸಮ್ ಇತಿಹಾಸ, ಇಟ್ಸ್ ಹ್ಯಾಸ್ ಸಮ್ ಸ್ಯಾಕ್ರಿಫೈಸ್. ಆ ಪಕ್ಷ ಇರುತ್ತೆ, 2 ಸ್ಟ್ರಾಂಗ್ ಪಕ್ಷಗಳಿದ್ರೆ. ಮತ್ತೊಂದು JDS ದೇವೇಗೌಡರ ಕುಟುಂಬದಿಂದ, ದೇವೇಗೌಡರ ಒಂದು ಹೋರಾಟದಿಂದ ಬಂದಂತ ಪಕ್ಷ, ಅದು ಇರುತ್ತೆ. ನೀವು ಹೊಸ ಪಕ್ಷ ಕಟ್ಟದಾರ ಅದಕ್ಕೊಂದು ಬೇಕಲ್ಲ ವೇದಿಕೆ, ಸೋಷಿಯಲ್ ಇಂಜಿನಿಯರಿಂಗ್ ಬೇಕಲ್ಲ. ಏನ್ ಹೇಳ್ತೀರಿ? ಸಮಾಜ ಸೃಷ್ಟಿ ಬಗ್ಗೆ ಪ್ರಜಾಕೀಯ ಮಾತಾಡಿದ್ಯಾ? ಇಲ್ಲ. ಸಮಾನತೆ ಬಗ್ಗೆ ಮಾತಾಡಿದ್ಯಾ? ಸಹಬಾಳ್ವೆ ಬಗ್ಗೆ ಮಾತಾಡಿದ್ಯಾ? ಸಹಿಷ್ಣುತೆ ಬಗ್ಗೆ ಮಾತಾಡಿ ಸರ್. ಈಗ ಧರ್ಮದ ಯಾವ್ದೋ ಒಂದು ಇಶ್ಯೂ ಆಯ್ತು ಅಥವಾ ಯಾವ್ದೋ ಒಂದು ಡಿಫ್ರೆನ್ಸ್ ಆಯ್ತು, ಪ್ರಜಾಕೀಯ ಬಂದು ಇಳಿದು ಹೋರಾಟ ಮಾಡಿದ್ಯಾ? ಇಲ್ಲ ಸರ್. ಎಲ್ಲಿ ನಾವು ಬಂದು ಧ್ವನಿ ಇಲ್ಲದವ್ರ ಪರ, ಅನ್ಯಾಯಕ್ಕೊಳಗಾದವ್ರ ಪರ ಹೋರಾಟಕ್ಕೆ ನಿಲ್ಲತ್ತಲ್ಲ, ಆಗ ಆ ಪಕ್ಷ ಎಮರ್ಜ್ ಆಗಕ್ಕೆ ಶುರು ಆಗುತ್ತೆ. ಆ ಒಂದು ಸಮುದಾಯದ ನಾಯಕತ್ವ, ಒಂದು ಗಟ್ಟಿ ನಾಯಕತ್ವ, ಈ ತರದೆಲ್ಲ ಪದೇ ಎದುರಿಗೆ ನಿಲ್ಲುವ ನಾಯಕತ್ವ, ಕಷ್ಟ ಬಂದಾಗ ಸಮಸ್ಯೆ ಆದಾಗ ಎದುರಿಗೆ ನಿಲ್ಲುವ ನಾಯಕತ್ವ ಆದಾಗ ಪಕ್ಷಗಳು ಸ್ಟ್ರಾಂಗ್ ಆಗಿದೆ, ಎಮರ್ಜ್ ಆಗ್ತವೆ. ಈಗ ನಿಮ್ದೇ ಪಕ್ಷದ ವಿಚಾರಕ್ಕೆ ಬರೋದಾದ್ರೆ, ನೂತನ ಯುವ ರಾಜ್ಯಾಧ್ಯಕ್ಷರಾಗಿ ಹೆಚ್ಚು ಕಡಿಮೆ 6 ತಿಂಗಳು ಇನ್ನೇನು ಆಗಿಲ್ಲ, ಆಗಾಗ್ ಬಂದ್ಬಿಡ್ತು ಮಂಜುನಾಥ್ ಅವರು. ಪದಗ್ರಹಣದಲ್ಲಿ ಇದ್ದಂತ ಜೋಶು, ಪದಗ್ರಹಣದಲ್ಲಿ ಇದ್ದಂತ ಚೈತನ್ಯ, ಅನಂತರದಲ್ಲಿ ಅವ್ರು ಏನ್ ಮಾಡ್ತಿದ್ದಾರೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ನನ್ನ ಪ್ರಕಾರ ಮಂಜುನಾಥ್ ಗೌಡ್ರು ಒಬ್ಬ ಸಮರ್ಥವಾಗಿ ಇಡೀ ಯುವ ಕಾಂಗ್ರೆಸ್ ಅನ್ನ ತೆಗೆದುಕೊಂಡು ಹೋಗ್ತಿರುವ ವ್ಯಕ್ತಿ. ಯಾಕೆ ಅಂದ್ರೆ ಪದಗ್ರಹಣ ಆದಾಗಿಂದ ನೀವು ಅವರ ಪೇಜ್ ಅನ್ನ, ಫೇಸ್ಬುಕ್ ಪೇಜ್ ಅನ್ನ ಏನಾದ್ರು ಫಾಲೋ ಮಾಡಿದ್ರೆ ಪ್ರತಿಯೊಂದು ಜಿಲ್ಲೆಗೂ ಹೋಗ್ಯಾರೆ, ಪ್ರತಿಯೊಂದು ಜಿಲ್ಲೆಯಲ್ಲೂ ಸಂಘಟನೆ ಮಾಡಿದ್ದಾರೆ. ಪ್ರತಿಯೊಂದು ಬ್ಲಾಕಿಗೂ ಯುವ ಕಾಂಗ್ರೆಸ್ಸಿನ ಪದಾಧಿಕಾರಿಗಳು ಬಂದು ಕಾರ್ಯಕ್ರಮ ಮಾಡೋಗಿದ್ದಾರೆ. ಇದು ಹೊಸದು. ಯಾಕಂದ್ರೆ ಪ್ರತಿಯೊಂದು ಬ್ಲಾಕ್ ಅಲ್ಲೂ ಒಂದು ಸಂಘಟನೆಗೆ ಪೂರಕವಾಗಿ ಚರ್ಚೆಗಳು ನಡೀತಿರೋದು, ಕಾರ್ಯಕ್ರಮಗಳಾಗ್ತಿರೋದು ಹೊಸದು. ಆದ್ರೆ ಇನ್ನೂ ಅವರ ತಲೆ ಮೇಲೆ ಭರ್ಜರಿ ಭಾರ ಇದೆ, ಮಹತ್ತರವಾದ ಜವಾಬ್ದಾರಿಗಳಿದೆ, ಮತ್ತೆ ಆ ಮನುಷ್ಯನ್ ತಾಕತ್ತು ಇದೆ. ಹಿ ವಿಲ್ ಲೀಡ್, ಹಿ ವಿಲ್ ಮೇಕ್ ದ ಡಿಫರೆನ್ಸ್. ಆ ತಾಕತ್ತು ಅವ್ರ ಕೈಯಲ್ಲಿದೆ. ನೀವು ಮುಂದಿನ ದಿನಗಳಲ್ಲಿ ನೋಡ್ತೀರಿ 100% ಕರ್ನಾಟಕದ ಯುವ ಕಾಂಗ್ರೆಸ್ ಅನ್ನು ಸಮರ್ಥವಾಗಿ ನಡೆಸುವ ಎಲ್ಲ ತಾಕತ್ತು ಇರುವ ಮನುಷ್ಯ ಅದನ್ನ ನಡೆಸ್ತಾರೆ. ಮತ್ತೆ ಪ್ರತಿಯೊಂದು ಹೋಬಳಿ ಮಟ್ಟಕ್ಕೆ, ಗ್ರಾಮ ಪಂಚಾಯತಿ ಮಟ್ಟಕ್ಕೂ ಯುವ ಕಾಂಗ್ರೆಸ್ ಅನ್ನ ರೀಚ್ ಮಾಡಿಸ್ತಿರುವ ಅಧ್ಯಕ್ಷರ ಬಗ್ಗೆ ನಮ್ಗೆಲ್ಲರಿಗೂ ಹೆಮ್ಮೆ ಇದೆ. ಮತ್ತೆ ಇಡೀ ಕರ್ನಾಟಕದಲ್ಲಿ ಅದೊಂದು ಅತ್ಯುತ್ತಮವಾದ ಕೆಲಸ ಆಗ್ತಿದೆ. ಓಕೆ ನೀವ್ ಹೇಳ್ತಿದ್ದೀರಾ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇದಾರೆ, ಎಲ್ಲ ಕಡೆ ಸಂಘಟನೆ ಇದಾರೆ ಅಂತ. ಗೊತ್ತಿಲ್ಲ ಅದೆಷ್ಟು ಮಟ್ಟಿಗೆ ಜನರಿಗೆ ತಲುಪಿದ್ಯೋ ಗೊತ್ತಿಲ್ಲ, ತಲುಪಿದ್ರೆ ಸಂತೋಷ. ಎಲ್ಲೋ ಒಂದ್ ಕಡೆ ವಿಜೇಂದ್ರ ಮಾತಾಡ್ತಾರೆ, ಇವತ್ತು ಚುನಾವಣೆ ಆದ್ರೂ 130 ಸ್ಥಾನ ನಮ್ದೇ ಅಂತ ಹೇಳ್ತಾರೆ. DK ಶಿವಕುಮಾರ್ ಅವ್ರು ಮಾತಾಡ್ತಾರೆ, ಬರೆದಿಟ್ಕೊಳ್ಳಿ ವಿಧಾನಸೌಧದ ಮುಂದೆ ನಮ್ದೇ ಪ್ರಮಾಣ ವಚನ ಅಂತಾರೆ. ನಿಖಿಲ್ ಕುಮಾರಸ್ವಾಮಿ ಹೇಳ್ತಾರೆ, ಕುಮಾರಣ್ಣನ 28ಕ್ಕೆ ಮುಖ್ಯಮಂತ್ರಿ ಮಾಡೇ ಮಾಡ್ತೀವಿ ಅಂತಾರೆ. ಈ ಎಲ್ಲವೂ ಒಂಥರ ಈಗ್ಲಿಂದಲೇ ಎಲ್ಲ ನಮ್ದು ಅನ್ನೋ ಹೋರಾಟದಲ್ಲಿ ಕಾಂಗ್ರೆಸ್ ತನ್ನ ಅಸ್ತಿತ್ವನ ಉಳಿಸ್ಕೊಳ್ಳುತ್ತಾ 28ಕ್ಕೆ? ಸರ್, ನೀವೇ 3 ಜನರ ಮಾತನ್ನ ತಗೊಳ್ಳಿ. ನಮ್ಮ ಅಧ್ಯಕ್ಷರು, ನಮ್ಮ ಹೆಮ್ಮೆಯ ಅಧ್ಯಕ್ಷರು, ನಮ್ಮ ಕಾಂಗ್ರೆಸ್ ಪಕ್ಷವನ್ನ 132 ಸೀಟ್ಗಳಿಗೆ, ಅದು ಜಾಸ್ತಿಯಾಗಿ ಇನ್ನೂ 135, 136, 138 ಹೋಗಿದೆ ತಂದಂತ ಅಧ್ಯಕ್ಷರು ಹೇಳುವ ಮಾತಿಗೆ ಜಾಸ್ತಿ ತೂಕ ಇರುತ್ತೆ. ಯಾಕಂದ್ರೆ ಅವ್ರು ತಂದಿದ್ದಾರೆ ಆಲ್ರೆಡಿ. ಸ್ಟ್ಯಾಂಡಿಂಗ್ ಎಕ್ಸಾಂಪಲ್ ನಿಖಿಲ್ ಕುಮಾರಸ್ವಾಮಿ ಫಸ್ಟ್ ಟೈಮ್, ವಿಜಯೇಂದ್ರ ಫಸ್ಟ್ ಟೈಮ್, ಅವರಿಬ್ಬರ ಬಗ್ಗೆನೂ ಗೌರವ ಇದೆ. ಆದ್ರೆ DK ಶಿವಕುಮಾರ್ ಈಸ್ ಎ ಜೆಮ್ ಆಫ್ ಎ ಪರ್ಸನಾಲಿಟಿ, ಈಸ್ ಎ ಹಾರ್ಡ್ ವರ್ಕರ್. ಹಗ್ಲೂರಾದ ಕೆಲಸ ಮಾಡ್ತಾರೆ. ನಾವೇ ಅವ್ರಿಗಿಂತ ಕಡಿಮೆ ಕೆಲಸ ಮಾಡೋರು, ಸಾಮಾನ್ಯ ಕಾರ್ಯಕರ್ತರು ಇದೀವಲ್ಲ, ಅವ್ರನ್ನ ನೋಡಿದಾಗ ಒಂದು ಮೋಟಿವೇಶನ್ ಆಗುತ್ತೆ. ಆ ತರದ ಕೆಲಸ ಮಾಡಿದ್ರೆ ಈ ನೋ ಎವ್ರಿ ನರ್ವ್ ಆಫ್ ಕಾಂಗ್ರೆಸ್ ಇನ್ ಕರ್ನಾಟಕ, ಎವ್ರಿ ಕಾನ್ಸ್ಟಿಟ್ಯೂನ್ಸಿ. ಮತ್ತೆ ನಿಮಗೆ ಈ ಮೂಮೆಂಟ್ ಅಲ್ಲಿ ಒಂದು 20-25% ಪಾಪ್ಯುಲೇಷನ್, ಮತ್ತೆ ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ 50,000 ಮಹಿಳೆಯರಿಗೆ ಪ್ರತಿ ತಿಂಗಳು 2,000 ರೂಪಾಯಿ, ಈಗಾಗಲೇ 40-42 ರೂಪಾಯಿ ಅವ್ರ ಅಕೌಂಟಿಗೆ ಕ್ರೆಡಿಟ್ ಆಗಿ ಆರ್ಥಿಕ ಚೈತನ್ಯ ಸಿಕ್ಕಿದೆ. ಮಹಿಳೆಯರಿಗೆ ಆರ್ಥಿಕ ಚೈತನ್ಯ ಸಿಕ್ಕಿದೆ, ಕುಟುಂಬಗಳಿಗೆ ವಿದ್ಯುತ್ತಿನ ಉಚಿತ ಸಿಕ್ಕು ಆರ್ಥಿಕ ಚೈತನ್ಯ ಸಿಕ್ತಿದೆ, ಸ್ವಾಭಿಮಾನಿ ಬದುಕು ಸೃಷ್ಟಿಯಾಗಿದೆ. ಈ ತರದ ವಾತಾವರಣ ಬದಲಾವಣೆ ಜೊತೆಗೆ ಅಭಿವೃದ್ಧಿ ವೇಗ ಪಡಿತು ಅಂದ್ರೆ 2028ಕ್ಕೆ ಕಾಂಗ್ರೆಸ್ ಅನ್ನು ಯಾರು ತಡೆಯಕ್ಕಾಗಲ್ಲ. ಸರ್, ನೀವು ಜನರ ಒಂದು ಮಾತು ಹೇಳ್ಬಿಡ್ತೀನಿ, ಜನರ ವ್ಯೂ ಬೇರೆ, ಪಕ್ಷದ ಕಾರ್ಯಕರ್ತರ ವ್ಯೂ ಬೇರೆ, ಮಾಧ್ಯಮಗಳ ವ್ಯೂ ಬೇರೆ, ಅದ್ 3 ಬೇರೆ. ಮತ್ತೆ ಪಕ್ಷದ ಕಾರ್ಯಕರ್ತರು ಹೇಳಿದಾಗ್ಲೂ ಬದಲಾವಣೆಗಳಾಗಿರ್ಬೋದು, ಮಾಧ್ಯಮಗಳು ಹೇಳಿದಾಗ್ಲೂ
ಉಲ್ಟಾ ನರೇಶನ್ ಬಂದಿರೋದು. ನಿಜ. ಬಟ್ ಜನರ ಅಭಿಪ್ರಾಯ ಇದೆಯಲ್ಲ ಅದು ವ್ಯಕ್ತ ಆದಾಗ ಇವತ್ತವರೆಗೆ ಈ ದೇಶದಲ್ಲಿ ಬೇರೆ ಅಪೋಸಿಟ್ ಇದು ಬಂದೇ ಇಲ್ಲ. ಮತ್ತೆ ಜನರ ನಡುವೆ ಕಾಂಗ್ರೆಸ್ ಇವತ್ತು ಹೆಮ್ಮರವಾಗಿ ಕರ್ನಾಟಕದಲ್ಲಿದೆ. 2028 ಕಾಂಗ್ರೆಸ್ ಪಕ್ಷನೇ ಅಧಿಕಾರ. ಓಕೆ, ಎಲ್ಲ ಒಂದ್ ಕಡೆ ತುಂಬಾ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೆಯೋದು ನವೆಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ, ಇವರೇ ಒದ್ದಾಡ್ಕೊಳ್ತಾರೆ, ಇವ್ರಿಗೆಲ್ಲ ಗೊಂದಲ ಆಗುತ್ತೆ ಅಂತ. ನಿಜಕ್ಕೂ ಪಕ್ಷದಲ್ಲಿ ಎಲ್ಲ ಗಟ್ಟಿಯಾಗಿದೆ ಅಂತ ನಿಮ್ಗೆ ಅನ್ಸುತ್ತಾ ಸರ್? ಇದು ದೊಡ್ಡವರ ಚರ್ಚೆ. ಆದ್ರೆ ನವೆಂಬರ್ ಕ್ರಾಂತಿ, ಸೆಪ್ಟೆಂಬರ್ ಕ್ರಾಂತಿ ಇವೆಲ್ಲವೂ ದೊಡ್ಡವರ ಚರ್ಚೆ ಅಲ್ಲಾಗ್ಲಿ. ಬಟ್ ಕಾರ್ಯಕರ್ತರಾಗಿ ನಾವೇನ್ ಮಾಡ್ಬೇಕಾಗಿದೆ ಅದ್ರ ಬಗ್ಗೆ ಮಾತ್ರ ಕಾರ್ಯಕರ್ತರಾಗಿ ನಾವು ಯೋಚಿಸ್ತಿದ್ದೀವಿ. ನಾವು ಪ್ರತಿ ಗ್ರಾಮ ಪಂಚಾಯತಿಲೂ, ಪ್ರತಿ ಬೂತಲ್ಲೂ, ಪ್ರತಿಯೊಂದು ಮನೆಯಲ್ಲೂ ಕಾಂಗ್ರೆಸ್ಸಿನ ಯೋಜನೆಗಳನ್ನ ತಲುಪಿಸೋದ್ರಲ್ಲಿ ಇದೀವಿ. ಅಲ್ಲಿ ನಮ್ಮ ನಾಯಕರು ಯಾರನ್ನೇ ಹೈಕಮಾಂಡ್ ಯಾರನ್ನೇ ನಾಯಕರಾಗಿ ಮಾಡಿದ್ರು ನಮಗೆ ಅದು ಮನಸ್ಫೂರ್ತಿಯಾಗಿದೆ. ನಮಗೆ ಕಾಂಗ್ರೆಸ್ ಅಂದ್ರೆ ಏನು ಸರ್? ಜನಸಾಮಾನ್ಯರ ಧ್ವನಿ. ಅದನ್ನ ಜನಸಾಮಾನ್ಯರಿಗೆ ಧ್ವನಿಯಾಗುವ ಕಾರ್ಯ ಮಾತ್ರ ನಮ್ದು. ಅಲ್ಲಿ ಮೇಲಿಂದೆಲ್ಲ ಅವ್ರು ಸರ್, ಅದವ್ರು ಮಾಡ್ತಾರೆ. ಎಲ್ಲ ಒಂದ್ ಕಡೆ ಬಿಜೆಪಿ JDS ಮೈತ್ರಿ. ಶಿವಮೊಗ್ಗದ ವಿಚಾರಕ್ಕೆ ಬರೋದಾದ್ರೆ ಸೊರಬ ಆಗಿರ್ಬೋದು, ಭದ್ರಾವತಿ ಆಗಿರ್ಬೋದು, ಹಾಗೇನೆ ಶಿವಮೊಗ್ಗ ರೂರಲ್, ಆಬ್ವಿಯಸ್ಲಿ ಅಲ್ಲಿ ಶಾರದಾಪುರ ಹಾಕಿದ್ದಾರೆ. JDS ನ ಬೆಲ್ಟ್ ಇದೆ. ಜೊತೆಗೆ ಬಿಜೆಪಿ ಅಂತ ಬಂದ್ರೆ ತೀರ್ಥಹಳ್ಳಿಲೂ ನೆಕ್ ಟು ನೆಕ್ ಫೈಟ್ ಇದೆ. ಈ ಮೈತ್ರಿ 2028 ಕಾಂಗ್ರೆಸ್ ನೆಗೆಟಿವ್ ಆಗಲ್ವಾ ಅಂದ್ರೆ ಶಿವಮೊಗ್ಗದಲ್ಲಿ? ಸರ್, ಬಿಜೆಪಿ JDS ಮೈತ್ರಿ ಕಾಂಗ್ರೆಸ್ಸಿಗೆ ನೆಗೆಟಿವ್ ಆಗುತ್ತಾ ಆಗಲ್ಲ ಅಂತ ಒಂದು ಇತಿಹಾಸದ ಎಲ್ಲ ಎಲೆಕ್ಷನ್ಸ್ ಒಂದೊಂದು ಜಾನ ತೆಕ್ಕೊಂಬಂದ್ರೆ, ಕಾಂಗ್ರೆಸ್ ಅತ್ಯದ್ಭುತವಾಗಿ ಕೆಲಸ ಮಾಡಿದಾಗ ಕಾಂಗ್ರೆಸ್ಸಿಗೆ ಯಾವುದೂ ನೆಗೆಟಿವ್ ಆಗಿಲ್ಲ. ಕಾಂಗ್ರೆಸ್ ಈ ಬಾರಿ ಸಮರ್ಥವಾಗಿ ಜನಸಾಮಾನ್ಯ ಪ್ರತಿ ಮನೆಗೂ ಒಂದೊಂದು ಯೋಜನೆ ತಲುಪಿದೆ. ನರೇಂದ್ರ ಮೋದಿ ಅವರ 10 ವರ್ಷ 11 ವರ್ಷದ ಅಧಿಕಾರದಲ್ಲಿ ಪ್ರತಿ ಮನೆಗೂ ಯೋಜನೆ ತಲುಪಿದ್ದು ಯಾವ್ದಾರು ಇದೆಯಾ ಸರ್? ಪ್ರತಿ ಊರಿಗೆ ತಲುಪಿದ್ದಿದೆಯಾ? ಯಾವುದು ಇಲ್ಲ. ಬಟ್ ಈಗಲೇ ಎರಡು ವರ್ಷ ಆಗ್ತಾವಲ್ಲಿ ನಮ್ಮ ಯೋಜನೆಗಳು ಮನೆಗೆ ತಲುಪಿದಾವೆ. ಮತ್ತೆ ಬಿಜೆಪಿ JDS ಮೈತ್ರಿ ಅವ್ರದ್ದು, ಅದು ಉಳಿಯುತ್ತೋ ಬೆಳೆಯುತ್ತೋ ಅದು ಅವರಿಗೆ. ಆದ್ರೆ ಕಾಂಗ್ರೆಸ್ ಪ್ರತಿಯೊಂದು ಮನೆಗೂ ಯೋಜನೆಗಳನ್ನು ತಲುಪಿಸಿದೆ. ಕಾಂಗ್ರೆಸ್ ಪ್ರತಿಯೊಂದು ಕಾನ್ಸ್ಟಿಟ್ಯೂನ್ಸಿಲೂ ಅತ್ಯುತ್ತಮ ಕೆಲಸ ಮಾಡ್ತಿದೆ. ಮತ್ತೆ ನಮ್ಮ ಅಧ್ಯಕ್ಷರು ಸೋತ ಕಾನ್ಸ್ಟಿಟ್ಯೂನ್ಸಿಗಳ ನಾಯಕರನ್ನು ಅಷ್ಟೇ ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡ್ತಿರ್ತಿದೆಯಲ್ಲ, ಅದು ಬ್ಯೂಟಿ ಆಫ್ ಕಾಂಗ್ರೆಸ್. ಈ ಸಾರಿ ಒಂದು ಬದಲಾವಣೆ. ನಾವು ಸೋತಲ್ಲೂ ಸಮರ್ಥವಾಗಿ ಕೆಲಸ ಮಾಡ್ತಿದ್ವಿ, ಗೆದ್ದಲ್ಲೂ ಸಮರ್ಥವಾಗಿ ಕೆಲಸ ಮಾಡ್ತಿದ್ವಿ. ಹಂಗಾಗಿ 2028ಕ್ಕೆ ಅಪ್ಪರ್ ಹ್ಯಾಂಡ್ ಯಾವತ್ತಿದ್ರು ಕಾಂಗ್ರೆಸ್. ಓಕೆ ಸರ್, ಈ ಗ್ಯಾರಂಟಿಗಳು ಅಥವಾ ಅಭಿವೃದ್ಧಿ ಕೆಲಸ ಮತ್ತೊಂದು ಮಗದೊಂದು ಎಲ್ಲವನ್ನ ಬದಿಗಿಟ್ಟು ಜನ ನಿಜಕ್ಕೂ 2028ಕ್ಕೆ ಅಥವಾ ಭವಿಷ್ಯದಲ್ಲಿ ZPTP ಆಗುತ್ತಾ ಇಲ್ವೋ ನಮಗೆ ಗೊತ್ತಿಲ್ಲ, ಜನ ಯಾಕೆ ಮತದಾರರು ಕಾಂಗ್ರೆಸ್ನ ಪರವಾಗಿ ನಿಲ್ಬೇಕು ನಿಮ್ಮ ಪ್ರಕಾರ? ಸರ್, ಕಾಂಗ್ರೆಸ್ಸು ಒಂದು 3 ಆಸ್ಪೆಕ್ಟ್ಸ್ ಅಲ್ಲಿ ಸರ್, ನಾವು ಕಾಂಗ್ರೆಸ್ ಇರೋದು 3 ಆಸ್ಪೆಕ್ಟ್ಸ್ ಅಲ್ಲಿ. ಒಂದು ಸೇವೆ, ಒಂದು ಸಿದ್ಧಾಂತ, ಒಂದು ಸಂಘಟನೆ. ಈ 3 ಸಮರ್ಥವಾಗಿ ಹೋದ್ರೆ ಕಾಂಗ್ರೆಸ್ ಈ ದೇಶದಲ್ಲಿ ತಡೆಯೋರೇ ಇಲ್ಲ. ಸೇವೆ ನಾವು ಗಾಂಧಿ ಕೊಟ್ಟಿದ್ದು, ಸೇವೆ ಮಾಡ್ಕೊಂಡು ಹೋಗಿ ಜನರು ಸೇವೆ ಮಾಡೋದೇ ಕಾಂಗ್ರೆಸ್ಸಿನ ಕೆಲಸ ಅಂತ. ಆ ಸೇವೆ ಬಂತು ಅಂದ್ರೆ, ಸೇವೆ ಒಂದು, ಸಿದ್ಧಾಂತ ಈ ಸರ್ವ ಜನಾಂಗದ ಶಾಂತಿಯ ತೋಟ, ಸಮ ಸಮಾಜ, ಇದು ಸಂಘಟನೆ, ಇದು ಈ ವಿಚಾರಗಳನ್ನು ತಲುಪಿಸೋದು. ಈ 3 ತಲುಪಿಸಿದ್ರೆ ಕಾಂಗ್ರೆಸ್ ಅನ್ನು ಯಾರು ತಡೆಯಕ್ಕಾಗಲ್ಲ ಸರ್. ಕಾಂಗ್ರೆಸ್ ಇಸ್ ಸೂಪರ್ ಬೆಸ್ಟ್, ಸೂಪರ್ ಫಾಸ್ಟ್ ಅಂಡ್ ಸೂಪರ್, ಇಟ್ ಹ್ಯಾಸ್ ಎ ಸೂಪರ್ ಗ್ರೋತ್. ಓಕೆ ಎಸ್ ಸರ್, ಕೊನೆಯದಾಗಿ ಕಾಂಗ್ರೆಸ್ನ ಆದರ್ಶಗಳು, ಆದರ್ಶ ಹುಂಚದಕಟ್ಟೆ ಅವರ ಕಡೆಯಿಂದ ಯಾವ ರೀತಿ ತಲುಪಬೇಕು ಜನರಿಗೆ, ಏನ್ ಹೇಳಕ್ಕೆ ಇಷ್ಟಪಡ್ತಾರೆ? ಆದರ್ಶ ಹುಂಚದಕಟ್ಟೆ ಅನ್ನೋನು ಒಬ್ಬ ಕಾಂಗ್ರೆಸ್ಸಿನ ಕಾರ್ಯಕರ್ತ. ಆದರ್ಶ ಹುಂಚದಕಟ್ಟೆಯ ಮನವಿ ಅಥವಾ ಆದರ್ಶ ಹುಂಚದಕಟ್ಟೆಯ ಆಸೆ ಅಥವಾ ಆಕಾಂಕ್ಷೆ ಏನು ಅಂದ್ರೆ, ಕಾಂಗ್ರೆಸ್ಸಿನ ವಿಚಾರಧಾರೆಗಳು 5 ಸರ್: ಸಮಾನತೆ, ಸಹಬಾಳ್ವೆ, ಸಹಿಷ್ಣುತೆ, ಸರ್ವರ ಸ್ವಾತಂತ್ರ್ಯ, ಸಹಕಾರ. ಇದನ್ನ 5ನ್ನು ಜನಸಾಮಾನ್ಯರಿಗೆ ತಲುಪಿಸಿದ್ರೆ ಜನಸಾಮಾನ್ಯರು ಕಾಂಗ್ರೆಸ್ ಅನ್ನ ಉಸಿರಾಟದಷ್ಟು ಫೆಮಿಲಿಯರ್ ಮಾಡ್ಕೊತಾರೆ. ಮತ್ತೆ 100% ಕಾಂಗ್ರೆಸ್ ಈ ದೇಶದಲ್ಲಿ ಮತ್ತೆ ರಾರಾಜಿಸಲಿದೆ. ಕಾಂಗ್ರೆಸ್ ರಾರಾಜಿಸಿದ ದಿನ ಈ ದೇಶದಲ್ಲಿ ಕಟ್ಟ ಕಡೆಯ ಧ್ವನಿ ಇಲ್ಲದ ವ್ಯಕ್ತಿಗೆ ಧ್ವನಿ ಸಿಗುವ ಕೆಲಸ ಆಗುತ್ತೆ. ಶ್ರಮಿಕ ವರ್ಗಕ್ಕೆ, ರೈತ ವರ್ಗಕ್ಕೆ, ಕಾರ್ಮಿಕ ವರ್ಗಕ್ಕೆ, ಮಹಿಳಾ ವರ್ಗಕ್ಕೆ, ಇವರೆಲ್ಲರಿಗೂ ಧ್ವನಿ ಸಿಗುವ ಕೆಲಸ ಆಗುತ್ತೆ. ಸಮಾಜದ ಅತ್ತ ಇನ್ನೊಂದು ಹೆಜ್ಜೆ ಹೆಚ್ಚಿಡ್ತೀವಿ ಅಷ್ಟೇ. ವೇಗವಾಗಿ ನಡೆಯುತ್ತೆ ಸಮಾಜದ ನಿರ್ಮಾಣ, ವೇಗವಾಗುತ್ತೆ. ಸರ್ವರ ಸ್ವಾತಂತ್ರ್ಯದ ಒಂದು ಧ್ವನಿ ಗಟ್ಟಿಯಾಗುತ್ತೆ. ಈ ಫ್ಯಾಸಿಸ್ಟ್ ಸರ್ಕಾರಗಳ ಅಂತ್ಯ ಆಗುತ್ತೆ. ಓಕೆ ಎಸ್ ವೀಕ್ಷಕರೇ, ನೀವು ನೋಡ್ತಾ ಹೋದ್ರಿ ಸರಳವಾಗಿ ಮತ್ತು ಸುಸೂತ್ರವಾಗಿ ಕಾಂಗ್ರೆಸ್ ಯಾಕೆ ಅನ್ನೋ ವಿಚಾರವಾಗಿ ಕಾಂಗ್ರೆಸ್ನ ವಕ್ತಾರರಾಗಿರುವಂಥ ಆದರ್ಶ ಹುಂಚದಕಟ್ಟೆ ಅವರು ಮಾತನಾಡಿದ್ರು. ಖುಷಿ ಅನ್ನಿಸ್ತು. ಅವರು ಕಾಂಗ್ರೆಸ್ನ ಕಾರ್ಯಕರ್ತ ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ ಯಂಗ್ಸ್ಟರ್ ಆಗಿ ಸಮಾಜದ ಮುಂದಿನ ದಾರಿ ಯಾವುದು, ದೇಶದ ಭವಿಷ್ಯ ಏನು, ಕರ್ನಾಟಕದ ಭವಿಷ್ಯ ಏನು, ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಡೋ ಪ್ರಯತ್ನ ಮಾಡಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ದಯವಿಟ್ಟು ನೀವು ಕೂಡ ಕಾಮೆಂಟ್ನ ತಿಳಿಸಿ, ಕಾಮೆಂಟ್ ಮೂಲಕ ತಿಳಿಸಿ ಏನಾಗಬೇಕು ನಮ್ಮ ಸಮಾಜ, 2028ಕ್ಕೆ ಯಾರು ಮುಖ್ಯಮಂತ್ರಿ ಆಗಬೇಕು. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.